ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ಸೂಪರ್ ಆಗಿರೋ ಮೋಸ್ಟ್ ಅವೈಟೆಡ್ ಸೀರೀಸ್ ಅಂತಾನೆ ಹೇಳ್ಬೋದು. ಬೇರೆ ಯಾವ್ದು ಅಲ್ಲ, ಸ್ವೀಟ್ ಹೋಮ್ ಸೀಸನ್ 2. ಇದೊಂದು ಸೌತ್ ಕೊರಿಯನ್ ಡ್ರಾಮಾ. ತುಂಬಾನೇ ಎಂಟರ್ಟೈನಿಂಗ್ ಆಗಿರುತ್ತೆ. ಮತ್ತೆ ಒಂದು ಹಾರರ್, ಆಕ್ಷನ್, ಸೈನ್ಸ್ ಫಿಕ್ಷನ್ ಅಂತ ಎಲ್ಲದನ್ನು ಮಿಕ್ಸ್ ಮಾಡಿರ್ತಾರೆ. ತುಂಬಾನೇ ಸೂಪರ್ ಆಗಿರುತ್ತೆ. ಈ ಸ್ವೀಟ್ ಹೋಮ್ ಸೀಸನ್ 1 ನೀವಿನ್ನು ನೋಡಿಲ್ಲ ಅಂದ್ರೆ ನಮ್ ಚಾನೆಲ್ ಅಲ್ಲಿ ಇದನ್ನ ಅಪ್ಲೋಡ್ ಮಾಡಿದೀವಿ. ಈ ಸೀರೀಸ್ ನ ವಿಡಿಯೋ ಲಿಂಕ್ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ, ಅಥವಾ ಮೇಲೆ ಕಾಣಿಸ್ತಿದ್ದಲ್ಲ ಐಕಾನ್ ಅಲ್ಲೂ ಬರುತ್ತೆ. ಸೊ ಮಿಸ್ ಮಾಡದೆ ಸೀಸನ್ 1 ನ ನೋಡ್ಕೊಂಡ್ ಬಂದ್ಬಿಡಿ. ಯಾಕಂದ್ರೆ ಸೀಸನ್ 1 ನೋಡಿದ್ರೇನೆ ನಿಮ್ಗೆ ಸೀಸನ್ 2 ಅರ್ಥ ಆಗೋದು. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನ್ ಗೊತ್ತಾ, ಈ ಸೀರೀಸ್ ಈಗ ಡಿಸೆಂಬರ್ 1, 2023 ಅಲ್ಲಿ ರಿಲೀಸ್ ಆಗಿರೋದು. ತಡ ಮಾಡದೆ ಎಕ್ಸ್ಪ್ಲೇನ್ ಮಾಡ್ಬೇಕು ಅನ್ನೋ ಒಂದು ಜೋಶಲ್ಲಿ ಇದೀನಿ ನಾನು. ಯಾಕಂದ್ರೆ ಈ ಸೀರೀಸ್ ನನಗೆ ತುಂಬಾನೇ ಇಷ್ಟ ಆಗಿದೆ. ಈ ಸೀಸನ್ 1 ಒಂದು ಸಣ್ಣ ರೀಕ್ಯಾಪ್ ನ ನೋಡೋಣ. ಊರ್ ತುಂಬಾ ಏನೋ ಒಂದು ವೈರಸ್ ಹರಡಿರುತ್ತೆ. ಆ ವೈರಸ್ ಇಂದ ತುಂಬಾ ಜನ ಜಾಂಬೀಸ್ ಆಗಿದ್ರೆ ಇನ್ ತುಂಬಾ ಜನ ಮಾನ್ಸ್ಟರ್ಸ್ ಆಗಿ ಚೇಂಜ್ ಆಗಿರ್ತಾರೆ. ಆದ್ರೆ ಮಾನ್ಸ್ಟರ್ಸ್ ಆಗೋರ್ಗೆ ಸಿಂಪ್ಟಮ್ಸ್ ಬರುತ್ತೆ, ಮೂಗಲ್ಲಿ ಬಾಯಲ್ಲೆಲ್ಲ ಬ್ಲಡ್ ಬರುತ್ತೆ. ಅಂತವ್ರನ್ನ ಅವ್ರು ಪೂರ್ತಿ ಮಾನ್ಸ್ಟರ್ ಆಗೋಷ್ಟ್ರಲ್ಲಿ ಸಾಯಿಸ್ಬಿಡ್ಬೇಕು. ಇನ್ ಕೇಸ್ ಅವ್ರೇನಾದ್ರು ಪೂರ್ತಿ ಮಾನ್ಸ್ಟರ್ ಆಗ್ಬಿಟ್ರೆ ಅವ್ರನ್ನ ಸಾಮಾನ್ಯವಾಗಿ ಸಾಯಿಸಕ್ ಆಗಲ್ಲ. ಅವ್ರನ್ನ ಬೆಂಕಿಯಲ್ಲಿ ಸುಟ್ಟೆ ಸಾಯಿಸ್ಬೇಕು. ಆದ್ರೆ ಇನ್ ಕೆಲವ್ರು ಮಾನ್ಸ್ಟರ್ಸ್ ಆಗಿರ್ತಾರಲ್ಲ, ಅವರಲ್ಲಿ ಸೂಪರ್ ಪವರ್ಸ್ ಇರುತ್ತೆ. ಅವರು ಮನುಷ್ಯರಾಗೂ ಇರ್ತಾರೆ, ಆ ಕಡೆ ಮಾನ್ಸ್ಟರ್ಸ್ ಆಗೂ ಇರ್ತಾರೆ. ಅವ್ರನ್ನ ಸ್ಪೆಷಲ್ ಇನ್ಫೆಕ್ಟಿ ಅಂತ ಕರೀತಾರೆ. ಈ ತರ ಒಂದು ಕ್ಯಾಟಗರಿಗೆ ಸೇರಿರೋದೆ ನಮ್ಮ ಈ ಸೀರೀಸ್ ನ ಹೀರೋ. ಅವನಲ್ಲಿ ಮಾನ್ಸ್ಟರ್ ಇದ್ರೆ ಕೂಡ ಅವನ ಅದನ್ನ ಕಂಟ್ರೋಲ್ ಮಾಡಿ ಹ್ಯೂಮನ್ ಆಗಿರಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಇನ್ ಕೇಸ್ ಅವನೇನಾದ್ರೂ ಮಾನ್ಸ್ಟರ್ ಆಗಿ ಚೇಂಜ್ ಆದಾಗ ಅವನ ಉಗ್ರಾವತಾರ ಹೆಂಗಿರುತ್ತೆ ಅಂತ ನಾವು ಸೀಸನ್ 1 ಅಲ್ಲೇ ನೋಡಿರ್ತೀವಿ. ತುಂಬಾನೇ ಭಯಂಕರವಾಗಿ ತೋರಿಸಿರ್ತಾರೆ. ಈಗ ನಮ್ ಹೀರೋ ಇರೋದು ಒಂದು ಅಪಾರ್ಟ್ಮೆಂಟ್ ಅಲ್ಲಿ. ಆ ಅಪಾರ್ಟ್ಮೆಂಟ್ ಅಲ್ಲಿ ಈ ತರ ವೈರಸ್ ತಾಗದೇ ಇರೋರು ತುಂಬಾ ಜನ ಇರ್ತಾರೆ. ಆ ತರ ಸರ್ವೈವ್ ಆಗಿರೋರ್ನೆಲ್ಲ ಒಂದು ರೆಸ್ಕ್ಯೂ ಟೀಮ್ ಬಂದು ಸೇಫ್ ಆಗಿರೋ ಜಾಗಕ್ಕೆ ಕರ್ಕೊಂಡು ಹೋಗೋ ತರ ತೋರಿಸಿರ್ತಾರೆ. ಆದ್ರೆ ಅದೇ ಟೀಮ್ ಅಲ್ಲಿ ಇರೋ ನಮ್ ಹೀರೋನ ಮಾತ್ರ ಬೇರೆ ಜೀಪ್ ಗೆ ಹತ್ತಿಸ್ತಾರೆ. ಯಾಕಂದ್ರೆ ಅವನೊಂದು ಸ್ಪೆಷಲ್ ಇನ್ಫೆಕ್ಟಿ, ಅವನನ್ನ ಲ್ಯಾಬ್ ಕರ್ಕೊಂಡೋಗಿ ಟೆಸ್ಟ್ ಮಾಡ್ಬೇಕು ಅಂತ ಬೇರೆ ಜೀಪ್ ಅಲ್ಲಿ ಕೂರ್ಸಿರ್ತಾರೆ. ಆದ್ರೆ ಈಗ ನಮ್ ಹೀರೋ ಕುತ್ಕೊಂಡಿರೋ ಜೀಪ್ ಅಲ್ಲೇ ಒಬ್ಬ ರೌಡಿನೂ ಇರ್ತಾನೆ. ಇವನನ್ನ ನಾವು ಫಸ್ಟ್ ಸೀಸನ್ ಅಲ್ಲಿ ಗ್ಯಾಂಗ್ಸ್ಟರ್ ಅಂತ ಕರೆದಿರ್ತೀವಿ, ಇಲ್ಲ ರೌಡಿ ಅಂತ ಕರೆದಿರ್ತೀವಿ. ಆದ್ರೆ ಅವ್ನು ತುಂಬಾ ಒಳ್ಳೆಯವನು. ಓದ್ ಸೀಸನ್ ಅಲ್ಲಿ ಅವನ್ನ ಸತ್ತೋಗಿರೋ ತರ ತೋರಿಸಿರ್ತಾರೆ ಒಂದ್ ಎಪಿಸೋಡ್ ಅಲ್ಲಿ. ಬಟ್ ಆ ಸೀಸನ್ ನ ಫೈನಲ್ ಅಲ್ಲಿ ಅವ್ನ್ ಹೆಂಗ್ ಉಳಿದ್ ಬಂದ ಅಂತ ಗೊತ್ತಿಲ್ಲ. ಹೇಳ್ಬೇಕಂದ್ರೆ ಈಗ ಅವ್ನ ಮುಖದಲ್ಲಿ ಒಂದು ಸ್ಕ್ರಾಚ್, ಒಂದು ಮಾರ್ಕ್ ಕೂಡ ಇರೋದಿಲ್ಲ. ಸೊ ಅವ್ನ್ ಹೆಂಗ್ ಬದುಕಿದಾನೆ ಅಂತ ಹೇಳ್ಬಿಟ್ಟು ಈ ಸೀರೀಸ್ ಅಲ್ಲಿ ತೋರಿಸ್ತಾರೆ. ಜೊತೆಗೆ ನಮ್ ಹೀರೋ ಮತ್ತೆ ಅವ್ನ ಮಧ್ಯೆ ನಡೆಯೋ ಭಯಂಕರವಾದ ಫೈಟಿಂಗ್ ನ ಮಿಸ್ ಮಾಡ್ಕೊಳ್ಳೇಬಾರದು. ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇದಕ್ಕೂ ಮೇಲೆ ಬ್ಲೇಡ್ ಹಾಕಿದ್ರೆ ಚೆನ್ನಾಗಿರಲ್ಲ. ಬನ್ನಿ ಸ್ವೀಟ್ ಹೋಮ್ ಸೀಸನ್ 2 ನ ಫಸ್ಟ್ ಎಪಿಸೋಡ್ ನ ನೋಡೋಣ. ಅದ್ರ ಎಪಿಸೋಡ್ ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಇನ್ನು ಯಾರಾದ್ರೂ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅನ್ ಆಪ್ಷನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅವಾಗಲೇ ನಾವ್ ಹಾಕೋ ಇಂಟ್ರೆಸ್ಟಿಂಗ್ ಮೂವೀಸ್ ಆಗಿರ್ಬೋದು, ಸೀರೀಸ್ ಆಗಿರ್ಬೋದು ನಿಮ್ಗೆ ನೋಟಿಫಿಕೇಶನ್ ಆಗಿ ಬರೋದು. ಬನ್ನಿ ಫಸ್ಟ್ ಎಪಿಸೋಡ್ ನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟಿಂಗ್ ಅಲ್ಲೇ ಭಯಂಕರವಾಗಿ ಒಂದು ಮಾನ್ಸ್ಟರ್ ನ ರಿಸರ್ಚ್ ಮಾಡ್ತಿರೋ ಲ್ಯಾಬ್ ಅಲ್ಲಿ ತೋರಿಸ್ತಾರೆ. ಅದನ್ನ ರಿಸರ್ಚ್ ಮಾಡ್ತಾ ಇರ್ಬೇಕಾದ್ರೆ ಹೊರಗಡೆ ಒಂದು ಮಾನಿಟರ್ ಅಲ್ಲಿ ತುಂಬಾ ಜನ ಕುತ್ಕೊಂಡು ನೋಡ್ತಾ ಇರ್ತಾರೆ. ಇವರೆಲ್ಲ ವಿಲನ್ ಗ್ರೂಪ್ ಅಂತ ಕಾಣಿಸುತ್ತೆ. ಅದ್ರಲ್ಲಿ ಒಬ್ಬ ಹೇಳ್ತಾ ಇರ್ತಾನೆ, ಇವನಲ್ಲಿ ಏನಾದ್ರೂ ಇಂಪ್ರೂವ್ಮೆಂಟ್ಸ್ ಕಾಣಿಸ್ತಾ ಇದೆಯಾ ಅಂತ. ಅದ್ರಲ್ಲಿರೋರು ಏನು ಇಂಪ್ರೂವ್ಮೆಂಟ್ಸ್ ಇಲ್ಲ ಅಂದಾಗ, ಇನ್ಯಾಕೆ ಇವ್ನ ಇನ್ನು ಬದುಕೋಕ್ ಬಿಟ್ಟಿದ್ದೀರಾ, ಸಾಯಿಸ್ಬಿಡೋತಾನೆ ಅಂದಾಗ ಅವ್ನು ಇನ್ನು ಉಸಿರಾಡ್ತಾ ಇದ್ದಾನೆ, ಹೆಂಗ್ ಸಾಯಿಸೋದು ಅಂತ ಹೇಳ್ತಾರೆ. ಈಗ ಲ್ಯಾಬ್ ಒಳಗಡೆ ಆ ಮಾನ್ಸ್ಟರ್ ಪಕ್ಕ ಇರೋ ಒಂದು ಡಾಕ್ಟರ್ ನ ತೋರಿಸ್ತಾರೆ. ಆ ಡಾಕ್ಟರ್ ಹೇಳ್ತಾನೆ, ನನ್ ಥಿಯರಿ ಏನ್ ಗೊತ್ತಾ, ಮನುಷ್ಯರು ಭೂಮಿಗೆ ಬಂದು ಎಷ್ಟು ಕೋಟಿ ವರ್ಷ ಆದ್ರೂನು ಅವ್ರು ಈ ಭೂಮಿ ಮೇಲೆ ದಾಳಿ ಮಾಡ್ತಾನೆ ಇದಾರೆ. ಬೇರೆ ಜೀವಿಗಳನ್ನ ಬದುಕಕ್ಕೆ ಬಿಡ್ತಾ ಇಲ್ಲ. ಆದ್ರೆ ಈಗ ಈ ಜೀವಿಗಳೆಲ್ಲ ಬದುಕೋಕೆ ಒಂದು ಟೈಮ್ ಅಂತಾನೆ ಹೇಳ್ಬೋದು. ಆ ಟೈಮ್ ನ ನಾನ್ ಕೊಡ್ತಾ ಇದ್ದೀನಿ. ನನ್ ಪ್ರಕಾರ ಮಾನವರೆಲ್ಲ ಒಂದು ವೈರಸ್, ಅವ್ರಿಗೆ ವ್ಯಾಕ್ಸಿನ್ ಆಗಿರೋದೇ ಈ ಮಾನ್ಸ್ಟರ್ಸ್ ಅಂತ ಹೇಳ್ತಾನೆ. ಇಲ್ಲೇ ಟೈಟಲ್ ಹಾಕಿ ಫಸ್ಟ್ ಎಪಿಸೋಡ್ ನ ಸ್ಟಾರ್ಟ್ ಮಾಡ್ತಾರೆ. ಈಗ ಒಂದು ಮಿಲಿಟರಿ ಬೇಸ್ ನ ತೋರಿಸ್ತಾರೆ. ಅಲ್ಲಿಂದ ಒಂದು ಕಮಾಂಡರ್ ಸ್ಪೆಷಲ್ ಇನ್ಫೆಕ್ಟಿ ನ ಕರ್ಕೊಂಡ್ ಬರ್ತಾ ಇರೋ ಜೀಪ್ ನ ಯಾರೋ ಹೈಜಾಕ್ ಮಾಡಿದ್ದಾರೆ. ಅದೇನಂತ ಬೇರೆ ಟೀಮ್ ಅವರೆಲ್ಲ ಹೋಗಿ ಚೆಕ್ ಮಾಡಿ ಅಂತ ಹೇಳಿ ಇನ್ಸ್ಟ್ರಕ್ಷನ್ ನ ಕೊಡ್ತಾ ಇರ್ತಾರೆ. ಇವರೆಲ್ಲ ಹೇಳ್ತಾರೆ, ಇದ್ರ ತುಂಬಾನೇ ಕ್ರೂಷಿಯಲ್ ಮಿಷನ್, ಇದಕ್ಕೆಲ್ಲರೂ ಅಲರ್ಟ್ ಆಗಿ ಎಲ್ಲರೂ ತಯಾರಾಗಿ ಅಂತ. ಈ ಕಡೆ ಆ ಜೀಪ್ ಬರ್ತಾ ಇರೋದನ್ನ ತೋರಿಸ್ತಾರೆ. ಆ ಜೀಪ್ ಅಲ್ಲಿ ಇರೋರ್ಗೆ ವಾರ್ನಿಂಗು ಕೊಡ್ತಾರೆ. ಅಂದ್ರೆ ವಾಕಿ ಟಾಕಿಲೆ ವಾಯ್ಸ್ ಕೇಳಿಸ್ತಾ ಇರುತ್ತೆ. ಈ ಜೀಪ್ ನ ಯಾರು ಹೈಜಾಕ್ ಮಾಡಿದಾರೋ ಅವ್ರು ಬಂದು ಮರ್ಯಾದಕ್ಕೆ ಸರೆಂಡರ್ ಆಗ್ಬಿಡಿ, ನಿಮ್ಗೆ ನಾವ್ ಸೇಫ್ಟಿ ಕೊಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ಈ ಜೀಪ್ ಅಲ್ಲಿ ಹೋಗ್ತಾ ಇರೋ ಗ್ಯಾಂಗ್ಸ್ಟರ್ ನ ತೋರಿಸ್ತಾರೆ. ಏನು, ನೀವ್ ನನಗ್ ಸೇಫ್ಟಿ ಕೊಡ್ತೀರಾ ಅಂತ ಹೇಳ್ಬಿಟ್ಟು ನಗ್ತಾನೆ. ಸೊ ಕಮಾಂಡರ್ ಕೇಳ್ತಾರೆ, ಯಾರ್ ಮಾತಾಡ್ತಾ ಇರೋದು, ನಿಮ್ಗೆ ಏನ್ ಬೇಕು ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಅದಕ್ಕೆ ಅವನು, ನಾನ್ ಯಾರಂತ ನನಗ್ ಗೊತ್ತಿಲ್ಲ, ಆದ್ರೆ ನನ್ಗೇನು ಬೇಡ ಅಂತ ಹೇಳ್ತಾನೆ. ನೀನ್ ಈಗ ಮಾಡ್ತಾ ಇದೆಯಲ್ಲ, ಈ ಕೆಲ್ಸಕ್ಕೆ ಏನಾದ್ರು ರೀಸನ್ ಇರ್ಬೇಕಲ್ವಾ, ಹೇಳು ಅಂತ ತುಂಬಾ ಗಟ್ಟಿಯಾಗಿ ಕೇಳ್ತಾರೆ. ಅದಕ್ಕೆ ಇವ್ನು ಹೇಳ್ತಾನೆ, ಸರಿ ನಾನ್ ನಿಮ್ಗೊಂದ್ ಚಾನ್ಸ್ ಕೊಡ್ತೀನಿ, ಗೆಸ್ ಮಾಡಿ ಅಂತ ಹೇಳ್ಬಿಟ್ಟು ಆ ಕಾಲ್ ನ ಕಟ್ ಮಾಡ್ಬಿಡ್ತಾನೆ. ಈಗ ಹಂಗೆ ಅವ್ನ್ ನಮ್ ಹೀರೋ ಹೆಸರನ್ನ ಕರೀತಾನೆ. ಆದ್ರೆ ನಮ್ ಹೀರೋ ತಲೆ ಕೆಡೆ ಬಗ್ಸ್ಕೊಂಡಿರ್ತಾನಲ್ಲ, ಈಗ ಅವ್ನ್ ತಲೆ ಎತ್ತಾನ ನೋಡಿ ಹಂಗೆ ಮಾನ್ಸ್ಟರ್ ಆಗಿ ಚೇಂಜ್ ಆಗಿರುತ್ತೆ. ಅವ್ನ್ ಕಣ್ ಫುಲ್ ಬ್ಲಾಕ್ ಆಗಿರುತ್ತೆ, ಈಗ ನಾರ್ಮಲ್ ಆಗುತ್ತೆ. ಅದ್ರಲ್ಲೂ ಅವನು ಆ ಜೀಪ್ ಓಡಿಸ್ತಿರೋ ಗ್ಯಾಂಗ್ಸ್ಟರ್ ನ ನೋಡ್ಬಿಟ್ಟು ಅವ್ನ ಹೆಸರನ್ನ ಕರೆಕ್ಟ್ ಆಗಿ ಹೇಳ್ತಾನೆ. ಹೆಂಗ್ ಕಂಡಿಡ್ದೆ ನನ್ನ ಹೆಸರನ್ನ ಅಂತ ಬೇರೆ ಕೇಳ್ತಾನೆ. ಈಗ ಓದ್ ಸೀಸನ್ ಅಲ್ಲೇ ಈ ಗ್ಯಾಂಗ್ಸ್ಟರ್ ಸತ್ತೋಗಿರ್ತಾನಲ್ವಾ, ಆದ್ರೆ ಅವ್ನ್ ಹೆಂಗ್ ಮತ್ತೆ ಬದುಕುಳ್ದ ಅಂತ ತೋರಿಸ್ತಾರೆ. ಇದಕ್ಕೂ ಮುಂಚೆ ನಮ್ ಹೀರೋಗೂ ಮತ್ತೆ ಇನ್ನೊಂದು ಮಾನ್ಸ್ಟರ್ಗೂ ಜಗಳ ಆಗಿರುತ್ತೆ. ಆಗ ಮಾನ್ಸ್ಟರ್ ಒಂದ್ ದೇಹದಲ್ಲಿ ಇರುತ್ತಲ್ವಾ, ಆ ಮೈ ಸುಟ್ಟೋಗಿರೋದ್ರಿಂದ ಆ ಮಾನ್ಸ್ಟರ್ ಅಲ್ಲಿಂದ ತಪ್ಪಿಸ್ಕೊಂಡ್ ಬಂದು ಗ್ಯಾಂಗ್ಸ್ಟರ್ ಮೈನ ಹತ್ಕೊಂಡಿರುತ್ತೆ. ಸೊ ಈಗ ಮಾನ್ಸ್ಟರ್ ನಮ್ ಗ್ಯಾಂಗ್ಸ್ಟರ್ ಮೈಯಲ್ಲೇ ಇರೋದು. ಅದಕ್ಕೆ ಅವ್ನ ಮೇಲೆ ಯಾವ್ದೇ ರೀತಿಯ ಒಂದು ಸ್ಕ್ರಾಚ್ ಆಗ್ಲಿ ಮಾರ್ಕ್ಸ್ ಆಗ್ಲಿ ಇರೋದಿಲ್ಲ. ಇದನ್ನ ನಮ್ ಹೀರೋ ಗೊತ್ತಾದ್ಮೇಲೆ ಅವ್ನು ಹೋಗ್ಬಿಟ್ಟು ಅವನ ಅಟ್ಯಾಕ್ ಮಾಡ್ತಾನೆ. ಅವ್ನು ನನಗೆ ಟೈಟ್ ಆಗಿ ಕತ್ತು ಸಮೇತ ಇಟ್ಕೊಂಡ್ಬಿಟ್ಟಿರ್ತಾನೆ. ಆ ಜೀಪ್ ಹಂಗೆ ಈ ಕಡೆ ಆ ಕಡೆ ಅಲ್ಲಾಡ್ತಾ ಇರುತ್ತೆ. ಈಗ ಇನ್ನೊಂದ್ ಕಡೆ ತೋರಿಸ್ತಾರೆ, ಆ ಕಮಾಂಡರ್ ಬಂದು ಬೇರೆಯವ್ರಿಗೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇರ್ತಾರೆ. ಬೇಗ ಹೋಗಿ ಆ ಜೀಪ್ ನ ನಿಲ್ಸಿ ಅಂತ ಹೇಳಿ. ಇದನ್ನ ಇನ್ನೊಂದು ಹುಡುಗಿ ಕಾರ್ ಓಡಿಸ್ಕೊಂಡ್ ಬರ್ತಾ ಇರ್ತಾಳೆ. ಅವಳು ಬೇರೆ ಯಾರು ಅಲ್ಲ, ಓದ್ ಸೀಸನ್ ಅಲ್ಲಿ ಫೈರ್ ಫೈಟರ್ ಅಂತ ಕರೀತಾ ಇದ್ವಲ್ಲ ಅವಳೆ.
ಈಗ ಅವಳ ಅನೌನ್ಸ್ಮೆಂಟ್ ನ ಕೇಳಿಸ್ಕೊಂಡು ಕಾರ್ ನಂಗೆ ಸ್ಪೀಡ್ ಆಗಿ ಓಡಿಸ್ಕೊಂಡು ಹೋಗ್ತಾಳೆ. ಇನ್ನೊಂದ್ ಕಡೆ ನಮ್ ಹೀರೋ ಅವ್ರು ಹೋಗ್ತಾರ ಜೀಪ್ ನ ತೋರಿಸ್ತಾರೆ. ಅವ್ನ್ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟಿರ್ತಾನಲ್ಲ, ಅವ್ನ್ ಕತ್ನ ಜೀಪ್ ಹಂಗೆ ಈ ಕಡೆ ಆ ಕಡೆ ಅಲ್ಲಾಡ್ತಾ ಇರುತ್ತೆ. ಹಿಂದ್ಗಡೆಯಿಂದ ಪೊಲೀಸರು ಫೈರಿಂಗ್ ಸ್ಟಾರ್ಟ್ ಮಾಡ್ಬಿಟ್ಟಿರ್ತಾರೆ. ಕಂಟಿನ್ಯೂಸ್ ಆಗಿ ಚೇಸಿಂಗ್ ನಡೀತಾನೆ ಇರುತ್ತೆ. ಆದ್ರೆ ಈ ಕಡೆ ನಮ್ ಹೀರೋ ಬಿಡೋ ತರ ಇಲ್ಲ, ಸರಿಯಾಗಿ ಆ ಗ್ಯಾಂಗ್ಸ್ಟರ್ ನ ಹೊಡಿತಾನೆ ಇರ್ತಾನೆ. ಅವ್ನ್ ಮೂಗ್ಗೆ ಚೆನ್ನಾಗಿ ಹೊಡೆದ್ ಬಿಡ್ತಾನೆ. ಆದ್ರೆ ಗ್ಯಾಂಗ್ಸ್ಟರ್ ನಮ್ ಹೀರೋ ನಂಗೆ ಕಾಲ್ ಕೆಳಗಡೆ ಹಾಕೊಂಡಿರ್ತಾನೆ. ನೋಡಿದ್ರೆ ಮೂಗ್ ಸೊಟ್ಟಕ್ಕಾಗ್ಬಿಟ್ಟಿರುತ್ತೆ, ಅದನ್ನ ಸರಿ ಮಾಡ್ಕೊಬಿಡ್ತಾನ. ಅಷ್ಟೆಲ್ಲ ನಮ್ ಹೀರೋ ನೋಡಿ ಹೇಳ್ತಾನೆ, ಈ ಮೈಗ್ ಓನರ್ ಇದ್ದಾನಲ್ಲ, ಅವ್ನ್ ನಿನ್ಗೆ ಎಷ್ಟು ಕ್ಲೋಸ್ ಫ್ರೆಂಡ್ ಅಲ್ವಾ, ಅದನ್ ಕೂಡ ಗೊತ್ತಿಲ್ಲದೆ ಹಂಗ್ ಹೊಡಿತಾ ಇದೆಯಾ ನನ್ನ ಅಂತ ಬೇರೆ ಕೇಳ್ತಾನೆ. ಅಷ್ಟೇ ಅಲ್ಲ, ಇವ್ನೀಗ ಬದುಕಿದ್ದಾನಂದ್ರೆ ಅದಕ್ಕೆ ಕಾರಣ ನಾನೇ ಅಂತ ಬೇರೆ ಹೇಳ್ತಾನೆ. ಅಷ್ಟೇ ನಮ್ ಹೀರೋ ಮತ್ತೆ ಅಟ್ಯಾಕ್ ಮಾಡಕ್ ಹೋಗ್ತಾನೆ. ಇನ್ನೊಂದ್ ಕಡೆ ಪೊಲೀಸರು ಕಂಟಿನ್ಯೂಸ್ ಆಗಿ ಬ್ಲಾಸ್ಟ್ ಮಾಡ್ತಾನೆ ಇರ್ತಾರೆ. ಅದ್ರಲ್ಲೂ ಒಂದು ಬ್ಲಾಸ್ಟ್ ನ ಮಾಡಿದ ತಕ್ಷಣ ಆ ಗ್ಯಾಂಗ್ಸ್ಟರ್ ಕಾರ್ ನಂಗೆ ತಿರುಗಿಸ್ಬಿಡ್ತಾನೆ. ಸೊ ಆಪೋಸಿಟ್ ಅಲ್ಲಿ ಇರೋ ಒಂದು ಕಾರ್ ಹೋಗ ಬ್ಲಾಸ್ಟ್ ಆಗುತ್ತೆ. ಈಗ ನಮ್ ಹೀರೋ ನೋಡಿ ಒಂಥರ ನಕ್ಕಲಾಗಿ ನಗಿತಾ ಇರ್ತಾನೆ ನೋಡಿ ಗ್ಯಾಂಗ್ಸ್ಟರ್. ನಮ್ ಹೀರೋ ಅಷ್ಟೇ ಆ ಸ್ಟೇರಿಂಗ್ ನ ಇಟ್ಕೊಂಡ್ಬಿಡ್ತಾನೆ. ಕಾರ್ನ ಓಡ್ಸಕ್ಕೆ ಬಿಡ್ತಾ ಇಲ್ಲ, ಅವನು ಗಟ್ಟಿಯಾಗಿ ಇಟ್ಕೊಂಡ್ಬಿಟ್ಟಿರ್ತಾನೆ. ಇನ್ನೊಂದ್ ಕಡೆ ಇವ್ರು ಚೇಸಿಂಗ್ ನಡೀತಾನೆ ಇರುತ್ತೆ. ಅವ್ರಿಗೆ ಕೂಡ ಈ ರೋಡ್ ನ ಬಂದು ಜಾಯಿನ್ ಮಾಡ್ಬಿಟ್ಲು. ಅಲ್ಲಿ ಕಮಾಂಡರ್ ಇನ್ಸ್ಟ್ರಕ್ಷನ್ ಕೊಡ್ತಾನೆ ಇದಾರೆ, ಅವ್ರನ್ನ ಬ್ರಿಡ್ಜ್ ದಾಟಕ್ ಬಿಡಬೇಡಿ, ಅಷ್ಟ್ರಲ್ಲಿ ಅವ್ರನ್ನ ಸ್ಟಾಪ್ ಮಾಡಿ ಅಂತ. ಈ ಫೈರ್ ಫೈಟರ್ ಹುಡುಗಿ ಏನು ಸಾಮಾನ್ಯ ಅಲ್ಲ, ಸರಿಯಾಗಿ ಕಾರ್ ಓಡಿಸ್ತಾ ಇರ್ತಾಳೆ. ಇವ್ರ ಮುಂಚೆ ಇರೋ ಪೊಲೀಸ್ ಅವ್ರನ್ನ ಕೂಡ ಓವರ್ಟೇಕ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾಳೆ. ಈ ಕಡೆ ಮತ್ತೆ ಕಾರಲ್ಲಿ ತೋರಿಸ್ತಾರೆ ನಮ್ ಹೀರೋ ಇರೋ ಕಾರಲ್ಲಿ ಅವನ ಸ್ಟೇರಿಂಗ್ ನ ಗಟ್ಟಿಯಾಗಿ ಇಟ್ಕೊಂಡಿರ್ತಾನಲ್ಲ. ಈಗ ಹಂಗೆ ಗ್ಯಾಂಗ್ಸ್ಟರ್ ನ ಅಟ್ಯಾಕ್ ಮಾಡ್ತಾನೆ. ಆದ್ರೆ ಗ್ಯಾಂಗ್ಸ್ಟರ್ ಸುಮ್ನೆ ಬಿಡ್ತಾನ, ಹಂಗೆ ನಮ್ ಹೀರೋ ತಲೆ ಹಿಡ್ಕೊಂಡು ಸ್ಟೇರಿಂಗ್ ಗೆ ಪಟಾ ಪಟಾ ಪಟ ಅಂತ ಹೊಡಿತಾನೆ. ಮೂತಿ ಮಕ್ಕಳ ಕಿತ್ತೋಗಿ ಬ್ಲಡ್ ಬರ್ತಾ ಇರುತ್ತೆ ನಮ್ ಹೀರೋಗೆ. ಹಂಗೆ ನಮ್ ಹೀರೋ ತಲೆನ ಟೈಟ್ ಆಗಿ ಇಟ್ಕೊಂಡಿರ್ತಾನೆ. ಆಗ ನಮ್ ಹೀರೋ ಕೋಪ ಬಂದು ಆ ಸ್ಟೇರಿಂಗ್ ನನ್ನೇ ಕಿತ್ತಾಕ್ಬಿಡ್ತಾನ. ಅಷ್ಟೇ ಕಾರ್ ಕಂಟ್ರೋಲ್ ಮೀರಿ ಹೋಗ್ತಾ ಇರುತ್ತೆ. ಆದ್ರೆ ಗ್ಯಾಂಗ್ಸ್ಟರ್ ಒಂದ್ ಸ್ಟೇಜ್ ಗೆ ನಮ್ ಹೀರೋ ಎತ್ತಂಗೆ ಹಿಂದ್ಗಡೆ ಬಿಸಿರ್ ಬಿಡ್ತಾನೆ. ನಮ್ ಹೀರೋ ಹೋಗಿ ಬಿದ್ದಿದ್ ಫೋರ್ಸ್ ಗೆ ಆ ಕಾರಲ್ಲಿರೋ ಒಂದ್ ಸೈಡ್ ಹಂಗೆ ಕಿತ್ಕೊಂಡ್ ಹೋಗಿ ಬ್ಯಾಕ್ ಸೈಡ್ ಬರ್ತಾ ಇರೋ ಪೊಲೀಸ್ ಗಾಡಿಗೆ ತಗ್ಲತ್ತೆ. ಅಷ್ಟೇ ಲೈನ್ ಆಗಿ ಆಕ್ಸಿಡೆಂಟ್ ಆಗುತ್ತೆ. ಇದನ್ನೆಲ್ಲ ಮೀರಿ ಕೂಡ ಫೈರ್ ಫೈಟರ್ ಹುಡುಗಿ ಸೂಪರ್ ಆಗಿ ಕಾರ್ ಓಡಿಸ್ಕೊಂಡ್ ಬರ್ತಾ ಇರ್ತಾಳೆ. ಈಗ ಮತ್ತೆ ಈ ಕಾರಲ್ಲಿ ತೋರಿಸ್ತಾರೆ ನಮ್ ಹೀರೋ ಸೈಡ್ ಬಿದ್ದಿರ್ತಾನಲ್ಲ. ಆದ್ರೆ ಗ್ಯಾಂಗ್ಸ್ಟರ್ ಅವನೊಂಥರ ಮಾನ್ಸ್ಟರ್ ಅಲ್ವಾ, ಕೈ ಬಿಟ್ರೆ ಒಂಥರ ಶಾರ್ಪ್ ಆಗಿ ಬರುತ್ತಲ್ವಾ, ಆ ತರದನ್ನ ಆ ಸ್ಟೇರಿಂಗ್ ಒಳಗಡೆ ಬಿಟ್ಟು ಈಗ ಅವ್ನ್ ಕಾರ್ ಓಡಿಸ್ಕೊಂಡು ಹೋಗ್ತಾ ಇರ್ತಾನೆ. ಇನ್ನೊಂದ್ ಕಡೆ ಕಮಾಂಡರ್ ಇನ್ಸ್ಟ್ರಕ್ಷನ್ ಕೊಡ್ತಾ ಇದಾರೆ, ಅವ್ನ್ ಬ್ರಿಡ್ಜ್ ದಾಟ್ತಾ ಇದ್ದಾನೆ, ಬೇಗ ಸ್ಟಾಪ್ ಮಾಡಿ ಅಂತ. ಈ ಕಡೆ ಫೈರ್ ಫೈಟರ್ ಹುಡುಗಿ ಬಿಡೋ ತರ ಇಲ್ಲ, ಆಲ್ಮೋಸ್ಟ್ ರೀಚ್ ಆಗ್ತಾ ಇರ್ತಾಳೆ. ಈ ಕಡೆ ಕಾರಲ್ಲಿ ತೋರಿಸ್ತಾರೆ ನಮ್ ಹೀರೋ ಇನ್ನೂ ಬದುಕಿದಾನೆ ಅಂತ ಹೇಳ್ಬಿಟ್ಟು ಹಿಂದ್ಗಡೆ ಇರೋ ಪೊಲೀಸ್ ಅವರು ಕಮಾಂಡರ್ಸ್ ಗೆ ಹೇಳ್ತಾ ಇರ್ತಾರೆ. ಈಗ ಹೀರೋ ಮತ್ತೆ ಅವನನ್ನ ಅಟ್ಯಾಕ್ ಮಾಡ್ಬೇಕು ಅಂತ ಬಂದಾಗ ಇವ್ನ್ ಶಾರ್ಪ್ ಆಗಿ ಒಂದ್ ಕತ್ತಿ ತರ ಬಿಡ್ತಾನಲ್ಲ ಕೈಯಲ್ಲಿ, ಅದಂಗೆ ಹೋಗಿ ನಮ್ ಹೀರೋ ಚುಚ್ಕೊಂಡ್ಬಿಡುತ್ತೆ. ನಿನಗ್ ಗೊತ್ತಲ್ವಾ ಎಷ್ಟೇ ಆದ್ರೂ ನನ್ನ ಸಾಯ್ಸಕ್ ಆಗಲ್ಲ ಅಂತ, ಮತ್ತೆ ಯಾಕೆ ಟ್ರೈ ಮಾಡ್ತಾ ಇದೀಯ ಅಂತ ಹೇಳಿ ನಮ್ ಹೀರೋ ಕಡೆ ನೋಡಿ ಹಂಗೆ ನಗ್ತಾನೆ. ಈಗ ಇನ್ನೊಂದ್ ಕಡೆ ಹೆಲಿಕಾಪ್ಟರ್ಸ್ ಅನ್ನೇ ಬಿಟ್ಟಿರ್ತಾರೆ. ಹೋಲ್ ಟೀಮೇ ಇಲ್ದಿದೆ ಅಂತ ಕಾಣಿಸುತ್ತೆ. ಆ ಕಾರ್ ಕಡೆನೆ ಏಮ್ ಮಾಡಿ ಬ್ಲಾಸ್ಟ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಫೈನಲ್ ಆಗಿ ಅವ್ರು ಬ್ಲಾಸ್ಟ್ ಮಾಡೋದ ಕಾರ್ಗಲ್ಲ, ಎದುರುಗಡೆ ಇರೋ ಬ್ರಿಡ್ಜ್ ಗೆ. ಆ ಬ್ರಿಡ್ಜ್ ನ ಹೊಡೆದಾಗ ಹಂಗಾದ್ರೂ ಅವ್ನ ಕಾರ್ ನ ಸ್ಟಾಪ್ ಮಾಡ್ತಾನೆ ಅಂತ. ಆದ್ರೆ ಇದನ್ನ ನೋಡೋ ಗ್ಯಾಂಗ್ಸ್ಟರ್ ಇದೆಲ್ಲ ನನಗ್ ಜುಜುಬಿ ಅನ್ನೋ ತರ ಒಂದ್ ಸೀನ್ ನ ಕೊಟ್ಟವನು ಸ್ಪೀಡ್ ಆಗಿ ಬರ್ತಾ ಇರ್ತಾನಲ್ಲ, ಆ ಬ್ರಿಡ್ಜ್ ಹೊಡೆದಿದೆ ಅಂತ ಕೂಡ ನೋಡಿಲ್ಲ, ಹಂಗೆ ಅದ್ರೊಳಗಡೆ ಇಳಿಸ್ಬಿಡ್ತಾನ ಕಾರ್ನ. ಅಷ್ಟೇ ಹಿಂದ್ಗಡೆ ಬರ್ತಾ ಇರೋ ಫೈರ್ ಫೈಟರ್ ಹುಡುಗಿ ಹೆಂಗೋ ಕಾರ್ನ ಸ್ಕಿಡ್ ಮಾಡಿ ಸ್ಟಾಪ್ ಮಾಡ್ಬಿಡ್ತಾಳೆ. ಆದ್ರೆ ಗ್ಯಾಂಗ್ಸ್ಟರ್ ಸಾಮಾನ್ಯನ, ಅವ್ನ್ ಹಂಗೆ ಕೆಳಗಡೆ ಬ್ರಿಡ್ಜ್ ಅಲ್ಲಿ ಹೋಗ್ತಾ ಇರ್ತಾನೆ. ಇದನ್ನ ನೋಡಿ ಅವ್ರು ಮತ್ತೆ ರಿಪೋರ್ಟ್ ಮಾಡ್ತಾ ಇರ್ತಾರೆ, ಆ ಹೈಜಾಕರು ಇಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟ ಅಂತ. ಆದ್ರೂ ಕೆಳಗಡೆ ಬ್ರಿಡ್ಜ್ ಅಲ್ಲಿ ಅಲ್ವಾ ಹೋಗ್ತಾ ಇರೋದು ಆ ಕಾರು, ಅದನ್ನ ನೋಡಿ ಇವ್ರು ಮತ್ತೆ ಬ್ಲಾಸ್ಟ್ ನ ಮಾಡ್ತಾರೆ. ಬಟ್ ಮಿಸ್ ಆಗಿ ಅಲ್ಲಿಂದ ಹೊರಟೋಗ್ತಾನ ಅವನು. ಈ ಕಡೆ ಫೈರ್ ಫೈಟರ್ ಹುಡುಗಿನ ತೋರಿಸ್ತಾರೆ, ಅವಳ ಕಾರ್ನ ನಿಲ್ಸ್ಬಿಟ್ಟು ಹಂಗೆ ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ಈಗ ಹಿಂದ್ಗಡೆ ಇರೋ 2 ಪೊಲೀಸ್ ಅವ್ರು ಮಾತಾಡ್ತಾ ಇರ್ತಾರೆ, ಎಷ್ಟೊಂದ್ ಮಾನ್ಸ್ಟರ್ಸ್ ಇದೆ ಅಲ್ವಾ ನಮ್ಮ ಹತ್ರ, ಮತ್ತೆ ಯಾಕೆ ನಾವು ಹೋಗಿ ಇವ್ನ ಹಿಡಿತಾ ಇದೀವಿ ಅಂತ ಹೇಳಿದಾಗ, ಅವ್ನ್ ನಾರ್ಮಲ್ ಮಾನ್ಸ್ಟರ್ ಮಾತ್ರ ಅಲ್ಲ, ಅವನೊಂದ್ ಸ್ಪೆಷಲ್ ಇನ್ಫೆಕ್ಟಿ, ಅವ್ನ ಅರ್ಧ ಮಾನ್ಸ್ಟರ್ ಅರ್ಧ ಹ್ಯೂಮನ್, ಇವನೇ ನಮಗ್ ಬೇಕಾಗಿರೋದು, ನಮಗ್ ಅರ್ಧ ಬಂದಿರೋ ಕಮಾಂಡೆ ಇವನ್ನ ಕಾಪಾಡಿ ಕರ್ಕೊಂಡ್ ಬರ್ಬೇಕು ಅಂತ ಹೇಳಿ ಅಂತ ಇನ್ನೊಂದ್ ಪೊಲೀಸ್ ಆಫೀಸರ್ ಹೇಳ್ತಾ ಇರ್ತಾರೆ. ಇದನ್ನೆಲ್ಲ ಆ ಫೈರ್ ಫೈಟರ್ ಹುಡುಗಿ ಅಲ್ಲೇ ನಿಂತ್ಕೊಂಡು ಕೇಳಿಸ್ಕೊಳ್ತಾ ಇರ್ತಾಳೆ. ಇನ್ನೊಂದ್ ಕಡೆ ಸೀಸನ್ 1 ಅಲ್ಲಿ ನೋಡಿರ್ತೀವಿ, ನಮ್ ಹೀರೋ ಇದ್ನಲ್ಲ ಅಪಾರ್ಟ್ಮೆಂಟ್, ಅಲ್ಲಿಂದ ಕೆಲವ್ರನ್ನ ರೆಸ್ಕ್ಯೂ ಮಾಡಿ ಕರ್ಕೊಂಡು ಹೋಗಿರ್ತಾರಲ್ಲ, ಆ ಜೀಪ್ ನನ್ನೇ ತೋರ್ಸೋದು. ಅವ್ರನ್ನೆಲ್ಲ ಸೇಫ್ ಆಗಿರೋ ಒಂದ್ ಜಾಗಕ್ಕೆ ಮಿಲಿಟರಿ ಅವ್ರು ಕರ್ಕೊಂಡು ಹೋಗ್ತಾ ಇರ್ತಾರೆ. ಆ ಕಾರಲ್ಲೇ ನಮ್ ಹೀರೋಯಿನ್ ಕೂಡ ಇರೋದು. ಈಗ ಅವ್ರನ್ನ ಆ ಜಾಗ ಕರ್ಕೊಂಡೋದ್ರು ಅಂತ ಕಾಣಿಸುತ್ತೆ. ಅಲ್ಲೊಂದ್ ದೊಡ್ಡ ಗೇಟ್ ಇರುತ್ತೆ, ಗೇಟ್ ಮುಂದೆ ನಿಲ್ಸಿರ್ತಾರೆ. ಇನ್ನು ಸ್ವಲ್ಪ ಜನನ ನಾವು ರೆಸ್ಕ್ಯೂ ಮಾಡಿ ಕರ್ಕೊಂಡ್ ಬಂದಿದೀವಿ ಅಂತ ಹೇಳ್ತಾರೆ. ಆದ್ರೆ ಫಸ್ಟ್ ಅವ್ರನ್ನ ಚೆಕ್ ಮಾಡಿ ಒಳಗಡೆ ಬಿಡಿ ಅಂತ ಇನ್ಸ್ಟ್ರಕ್ಷನ್ ಬರುತ್ತೆ. ಅದನ್ನ ಚೆಕ್ ಮಾಡಕ್ಕೆ ಅಂತ ಇಬ್ರು ಮಿಲಿಟರಿ ಆಫೀಸರ್ ಬಂದ್ ನೋಡ್ತಾರೆ, ಏನು ಅನ್ಯೂಶುವಲ್ ಆಗಿಲ್ಲ, ಎಲ್ಲರೂ ನಾರ್ಮಲ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರನ್ನ ಒಳಗಡೆ ಬಿಡ್ತಾರೆ. ಅವ್ರನ್ನ ಬಿಟ್ಟಿದ ತಕ್ಷಣ ಮತ್ತೆ ಗೇಟ್ ಕ್ಲೋಸ್ ಮಾಡ್ಬಿಡ್ತಾರೆ. ಅದೇ ಟನಲ್ ನ ಇನ್ನೊಂದ್ ಕಡೆ ತೋರಿಸ್ತಾರೆ, ಅಂದ್ರೆ ಆಪೋಸಿಟ್ ಸೈಡ್. ಅಲ್ಲಿ ತುಂಬಾನೇ ವೇಸ್ಟ್ ಐಟಮ್ಸ್ ಎಲ್ಲ ಹಾಕಿಟ್ಟಿರ್ತಾರೆ. ಅದನ್ನೆಲ್ಲ ಈ ಜನಗಳ ಕೈಯಲ್ಲಿ ಎತ್ತಿಸ್ತಾ ಇರ್ತಾರೆ ಪೊಲೀಸ್ ಅವರೆಲ್ಲ ಸೇರಿ. ಇನ್ನು ಎಷ್ಟೊತ್ತಾಗುತ್ತೆ ಅಂತ ಕಮಾಂಡರ್ಸ್ ಕೇಳಿದಾಗ ಇನ್ನೊಂದು 2 hours ಎಲ್ಲ ಕ್ಲಿಯರ್ ಮಾಡ್ಬಿಡ್ತೀವಿ ಅಂತ ಹೇಳ್ತಾರೆ. ಈಗ ಈ ಟನಲ್ ಒಳಗಡೆ ನಡ್ಕೊಂಡು ಹೋಗ್ತಾರೆ, ಜನಗಳನ್ನ ತೋರಿಸ್ತಾರೆ, ಅಂದ್ರೆ ರೆಸ್ಕ್ಯೂ ಮಾಡಿ ಕರ್ಕೊಂಡ್ ಬಂದಿರ್ತಾರಲ್ಲ, ತುಂಬಾ ಜನ ಇರ್ತಾರೆ. ಅವ್ರ ಮಧ್ಯಾಹ್ನ ಈಗ ನಮ್ ಹೀರೋಯಿನ್ ಅವರೆಲ್ಲ ಬಂದಿದ್ರಲ್ವಾ, ಅವ್ರು ಕೂಡ ನಡ್ಕೊಂಡು ಹೋಗ್ತಾ ಇರ್ತಾರೆ. ಆಗ ಒಂದು ಕಪಲ್ಸ್ ಅಂತ ಕಾಣಿಸುತ್ತೆ, ನ್ಯೂಲಿ ಮ್ಯಾರಿಡ್. ಅದ್ರಲ್ಲಿ ಆ ಮದ್ವೆ ಗಂಡು ಮೂಗಲೆಲ್ಲ ಬ್ಲಡ್ ಬರ್ತಾ ಇರುತ್ತೆ. ಇದನ್ನ ನೋಡಿದ್ರೆ ಅಲ್ಲಿರೋ ಆಫೀಸರ್ಸ್ ಎಲ್ಲ ಎಲ್ಲಿ ಸಾಯಿಸ್ಬಿಡ್ತಾರೋ ಅಂತ ಹೇಳ್ಬಿಟ್ಟು ಅವ್ನ ಅದನ್ನ ಕಾಣಿಸ್ದಿರೋ ತರ ಮುಚ್ಕೊಂಡ್ ಬರ್ತಾ ಇರ್ತಾನೆ. ಆದ್ರೂ ಬ್ಲಡ್ ಅಲ್ವಾ, ಅದನ್ನ ನೋಡಿ ಮಿಲಿಟರಿ ಅವರು ಕಂಡಿಡ್ದ್ ಬಿಡ್ತಾರೆ. ಅವನ ಮಾತ್ರ ಸಪರೇಟ್ ಆಗಿ ಕರ್ಕೊಂಡು ಹೋಗ್ತಾರೆ. ಆ ಹುಡುಗಿ ಜೊತೆ ಅವ್ರ ಅಣ್ಣ ಅಂತ ಕಾಣಿಸುತ್ತೆ, ಅವನು ಇರ್ತಾನೆ. ಅವ್ನು ಏನಿಲ್ಲ, ಅವ್ನ್ ಜಸ್ಟ್ ಮೈ ಹುಷಾರಿಲ್ಲ ಅಂತ ಹೇಳ್ತಾ ಇದ್ರು, ಮಿಲಿಟರಿ ಅವ್ರು ಕೇಳ್ತಾ ಇಲ್ಲ. ಅವನನ್ನ ಆ ಕಡೆ ಕರ್ಕೊಂಡು ಹೋಗ್ಬಿಟ್ಟು ಅವ್ನ ಶೂಟ್ ಮಾಡೇ ಹಾಕ್ಬಿಡ್ತಾರೆ. ಇದನ್ನ ನೋಡಿ ಆ ಹುಡುಗಿ ಅವ್ರ ಅಣ್ಣಂಗೆ ತುಂಬಾನೇ ಕೋಪ ಬರುತ್ತೆ. ಹೋಗಿ ಮಿಲಿಟರಿ ಆಫೀಸರ್ಸ್ ಹತ್ರ ಏನು ಜಸ್ಟ್ ಚೆಕ್ ಮಾಡಕ್ಕೆ ಅಂತ ಕರ್ಕೊಂಬಂದ್ ಈ ತರ ಸಾಯಿಸಾಗ್ತಾ ಇದೀರಾ ಅಂತ ಕೇಳಿದ್ರೆ, ಆ ಮಿಲಿಟರಿ ಆಫೀಸರ್ಸ್ ಫಸ್ಟ್ ಅವನ ಇಲ್ಲಿಂದ ಕಳಿಸಿ ಅಂತ ಹೇಳ್ತಾರೆ. ಆದ್ರೆ ಅವನ ಮಿಲಿಟರಿ ಆಫೀಸರ್ಸ್ ಮೇಲೆನೆ ಅಟ್ಯಾಕ್ ಮಾಡ್ತಾನೆ. ಫಸ್ಟೇ ಇವರು ತುಂಬಾನೇ ಕೋಪದಲ್ಲಿ ಇರ್ತಾರೆ, ಈ ತರ ಮಾನ್ಸ್ಟರ್ಸ್ ಆಗಿದ್ದಾರೆ ಎಲ್ಲಾರು ಅಂತ ಹೇಳ್ಬಿಟ್ಟು. ಅಂತದ್ರಲ್ಲಿ ಇವ್ನ್ ಬೇರೆ ಅಟ್ಯಾಕ್ ಮಾಡಿದ್ರೆ ಬಿಡ್ತಾರಾ, ಸರಿಯಾಗಿ ಹೊಡಿತಾ ಇರ್ತಾರೆ ಎಲ್ಲರೂ ಸೇರ್ಕೊಂಡು. ಇದನ್ನ ನೋಡಿ ಅವ್ರಿಗೆ
ಅಲ್ಲೇ ಪಾಪ ಬಿದ್ದು ಅಳ್ತಾ ಇರ್ತಾಳೆ, ಬಿಟ್ಬಿಡಿ ದಯವಿಟ್ಟು ಬಿಟ್ಬಿಡಿ ಅಂತ. ಆದ್ರೂ ಅವ್ರು ಬಿಡೋ ತರ ಇಲ್ಲ. ಅದ್ರಲ್ಲೊಂದು ಮಿಲಿಟರಿ ಆಫೀಸರ್ ಮಾಸ್ಕ್ ಅಲ್ಲಿ ಹಾಕೊಂಡಿರ್ತಾನಲ್ಲ, ಅದನ್ನೆಲ್ಲ ತೆಗೆದ್ಬಿಟ್ಟು ಸರಿಯಾಗಿ ಹೊಡಿತಾ ಇರ್ತಾನೆ. ಅದೇ ದಾರಿಯಲ್ಲೇ ಈಗ ಹೊಡಿತಿದ್ದಾನಲ್ಲ ಮಿಲಿಟರಿ ಆಫೀಸರ್, ಅವ್ರ ಅಮ್ಮ ಹೋಗ್ತಾ ಇರ್ತಾರೆ. ಅದನ್ನ ನೋಡ್ಬಿಟ್ಟು ಅವ್ರ ಅಮ್ಮ ಹೇಳ್ತಾರೆ, ಇಲ್ಲ ಮಗು ನೀನ್ ಈ ತರ ಮಾಡ್ಬಾರ್ದು, ಏನ್ ಕೆಲಸ ಮಾಡ್ತಾ ಇದೀಯ ನೀನು, ಯಾಕತ್ರ ಹಿಂಸೆ ಕೊಡ್ತಾ ಇದೀಯ ಅಂತ ಹೇಳ್ಬಿಟ್ಟು ಪಾಪ ಅಮ್ಮ ತುಂಬಾ ಅಳ್ತಾಳೆ. ಇದನ್ನ ನೋಡೋ ಮಿಲಿಟರಿ ಆಫೀಸರ್ ಸ್ವಲ್ಪ ಕೂಡ ಕರ್ಗೋ ತರ ಇಲ್ಲ, ಅವ್ರನ್ನ ಅಲ್ಲೇ ಹೊಡೆದಾಕ್ಬಿಡ್ತಾನೆ. ಇದನ್ನ ನಮ್ ಹೀರೋಯಿನ್ ನೋಡ್ಕೊಂಡೇ ಹೋಗ್ತಾಳೆ. ಬಟ್ ಎಲ್ಲರೂ ಹೆಲ್ಪ್ಲೆಸ್, ಯಾರು ಏನು ಮಾಡಕ್ ಆಗದೆ ಇರೋ ಸ್ಥಿತಿಯಲ್ಲಿ ಇರ್ತಾರೆ. ಈಗ ಹಂಗೆ ರೋಡ್ ನ ಇನ್ನೊಂದ್ ಕಡೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ರಲ್ಲ, ಆ ಜಾಗನ ತೋರಿಸ್ತಾರೆ. ಅಲ್ಲಿರೋರೆಲ್ಲ ಐಟಮ್ಸ್ ನ ಎತ್ತಾ ಇರ್ಬೇಕಾದ್ರೆ ಯಾವ್ದೋ ಒಂದು ಮಗು ಹಾಡಾಡೋ ತರ ನಗೋ ತರ ಅನಿಸ್ತಾ ಇರುತ್ತೆ. ಅದನ್ನ ನೋಡಿ ತುಂಬಾ ಭಯ ಪಟ್ಟು ಒಬ್ಬ ಹಂಗೆ ವಾಪಸ್ ಆಗ್ತಾನೆ. ಆದ್ರೆ ಮಿಲಿಟರಿ ಅವ್ರು ಬಿಡ್ತಾ ಇಲ್ಲ. ಏನೋ ಕೆಲಸ ಮಾಡ್ದೆ ಎಲ್ಲಿ ವಾಪಸ್ ಬರ್ತಾ ಇದೆಯಾ ಅಂತ ಹೇಳಿದ್ರೆ, ಅಲ್ಲಿ ಏನೋ ಇದೆ ನನಗ್ ಭಯ ಆಗ್ತಾ ಇದೆ ಅಂತ ಹೇಳಿದ್ರು ಅವ್ರು ಕೇಳ್ತಾ ಇಲ್ಲ. ಹೋಗು ಕೆಲಸ ನೋಡೋಗು ಅಂತ ಹೇಳ್ಬಿಟ್ಟು ಗನ್ನ ಇಟ್ಕೊಂಡು ಅವ್ರು ನಂಗೆ ಭಯ ಪಡಿಸ್ತಾರೆ. ಇವ್ರು ಸರಿ ಅಂತ ಹೇಳ್ಬಿಟ್ಟು ಹತ್ರ ಹೋಗ್ತಾರೆ. ನೋಡಿ ಆ ಮಗು ಜೋರಾಗಿ ಹಾಡಾಡ್ತಾ ಇರುತ್ತೆ, ಜೋರಾಗಿ ನಗ್ತಾ ಇರುತ್ತೆ. ಇದನ್ನ ನೋಡಿ ಅಲ್ಲಿರೋರ್ಗೆಲ್ಲ ಭಯ ಆಗುತ್ತೆ. ಅಷ್ಟೇ ಅಲ್ಲ, ಆ ಮಿಲಿಟರಿ ಅವ್ರ ಕೈಯಲ್ಲಿ ಈ ಮಾಸ್ಟರ್ಸ್ ಎಲ್ಲ ಬಂದ್ರೆ ಡಿಟೆಕ್ಟ್ ಮಾಡಕ್ಕೆ ಅಂತ ಒಂದು ಡಿವೈಸ್ ಇಟ್ಕೊಂಡಿದ್ದಾರೆ ಅಂತ ಕಾಣಿಸುತ್ತೆ. ಅದಂಗೆ ಅಲಾರಂ ಸೌಂಡ್ ಬರ್ತಾ ಇರುತ್ತೆ. ಅಷ್ಟೇ ಎಲ್ಲರೂ ಒಂದ್ ಸೆಕೆಂಡ್ ಭಯ ಆಗ್ಬಿಡ್ತಾರೆ. ಈಗ ಜಾಗದಿಂದ ಒಂದು ಮಾಸ್ಟರ್ ಬಂದು ಜಂಪ್ ಮಾಡುತ್ತೆ ನೋಡಿ ಅಲ್ಲಿರೋ ಒಂದು ಕಾರ್ ಮೇಲೆ. ಅಷ್ಟೇ ಇದನ್ನ ನೋಡಿದ್ಮೇಲೆ ಎಲ್ಲರೂ ಭಯ ಪಟ್ಕೊಂಡು ಕಿರ್ಚ್ಕೊಳ್ತಾರೆ. ಈ ಮಿಲಿಟರಿ ಆಫೀಸರ್ಸ್ ಎಲ್ಲ ಕಂಟಿನ್ಯೂಸ್ ಆಗಿ ಅದ್ರ ಮೇಲೆ ಫೈರ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಮಾಸ್ಟರ್ ಅಲ್ಲಿಂದ ತಪ್ಪಿಸ್ಕೊಳ್ಳಕ್ಕೆ ಟ್ರೈ ಮಾಡ್ತಾ ಇದೆಯೇನೋ, ಈ ಜನಗಳೆಲ್ಲ ಬರ್ತಾ ಇರ್ತಾರಲ್ಲ ಟನಲ್, ಆ ದಾರಿಯಲ್ಲೇ ಓಡೋಗ್ತಾ ಇರುತ್ತೆ. ಕಂಟಿನ್ಯೂಸ್ ಆಗಿ ಶೂಟ್ ಮಾಡ್ತಾನೆ ಇರ್ತಾರೆ ಮಿಲಿಟರಿ ಆಫೀಸರ್ಸ್. ಆದ್ರೆ ನೋಡಿ ಮಾಸ್ಟರ್ ಹೋಗ್ತಾ ಇದೆ ಅಲ್ವಾ, ಅದ್ ಯಾರನ್ನು ಏನು ಮಾಡ್ತಾ ಇಲ್ಲ. ಅದು ಫಸ್ಟ್ ಅಲ್ಲಿಂದ ತಪ್ಪಿಸ್ಕೊಂಡ್ರೆ ಸಾಕು ಅಂತ ನೋಡ್ತಾ ಇದೆಯೇನೋ, ಅಲ್ಲಿಂದ ತಪ್ಪಿಸ್ಕೊಳ್ಳಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಆದ್ರೆ ಮಿಲಿಟರಿ ಆಫೀಸರ್ಸ್ ಬಿಡ್ತಾ ಇಲ್ಲ, ಅದನ್ನ ಕಂಟಿನ್ಯೂಸ್ ಆಗಿ ಶೂಟ್ ಮಾಡ್ತಾ ಇರ್ತಾರೆ. ಅದನ್ನ ಶೂಟ್ ಮಾಡೋ ಹೆಸರಲ್ಲಿ ಅಲ್ಲಿರೋ ಮನುಷ್ಯರ್ನೆಲ್ಲ ಶೂಟ್ ಮಾಡ್ತಾ ಇರ್ತಾರೆ. ಆ ಬುಲೆಟ್ ಆ ಮನ್ಸ್ಟರ್ ತಗ್ಲುತ್ತೋ ಇಲ್ವೋ, ಈ ಮನುಷ್ಯರ್ಗ್ ಮಾತ್ರ ಚೆನ್ನಾಗಿ ತಗಲ್ತಾ ಇರುತ್ತೆ. ಪಾಪ ತುಂಬಾ ಜನ ಸಾಯ್ತಾ ಇರ್ತಾರೆ. ಆದ್ರೂ ಅವ್ರ ಮಾನ್ಸ್ಟರ್ ನ ಬಿಡೋ ತರ ಇಲ್ಲ, ಕಂಟಿನ್ಯೂಸ್ ಆಗಿ ಅದನ್ನ ಓಡಿಸ್ಕೊಂಡು ಹೋಗ್ತಾನೆ ಇರ್ತಾರೆ. ಒಂದ್ ಸ್ಟೇಜ್ ಗೆ ಸಿಕ್ಕಾಕೊಂತ ಅಂತ ಕಾಣಿಸುತ್ತೆ, ಬಾಂಬ್ ಬೇರೆ ಹಾಕ್ತಾರೆ. ಅಲ್ಲಷ್ಟು ಜನ ಇದಾರಲ್ವಾ, ಸೇಫ್ಟಿ ಕೂಡ ನೋಡ್ತಾ ಇಲ್ಲ ಮಿಲಿಟರಿ ಅವರು, ಹಂಗೆ ಬಾಂಬ್ ನ ಹಾಕ್ಬಿಟ್ರು. ಅಷ್ಟೇ ಅದ್ ಸತ್ತೋಯ್ತಾ ಅಂತ ನೋಡಿದ್ರೆ ಅದ್ ಇನ್ನೂ ಸತ್ತಿಲ್ಲ. ಮತ್ತೆ ಅಲ್ಲಿಂದ ಎದ್ದು ತಪ್ಪಿಸ್ಕೊಳ್ಳಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಹೇಳ್ಬೇಕಂದ್ರೆ ಪಾಪ ಇದು ಒಳ್ಳೆ ಮಾನ್ಸ್ಟರ್, ಯಾರನ್ನು ಅಟ್ಯಾಕ್ ಮಾಡ್ತಾ ಇಲ್ಲ, ತಪ್ಪಿಸ್ಕೊಂಡ್ರೆ ಸಾಕು ಅಂತ ನೋಡ್ತಾ ಇದೆ. ಇದೇ ದಾರಿಲಿ ನಮ್ ಹೀರೋಯಿನ್ ಕೂಡ ನಡ್ಕೊಂಡ್ ಬರ್ತಾ ಇರೋದು. ಈ ತರ ಜನ ಎಲ್ಲ ಚೆಲ್ಲಾಬಿಲ್ಲಿಯಾಗಿ ಓಡ್ ಬರ್ತಾ ಇರೋದನ್ನ ನೋಡಿ ಅವಳಿಗೊಂದ್ ಜನ ಏನು ಅರ್ಥ ಆಗ್ತಾ ಇಲ್ಲ. ಈ ಮಾನ್ಸ್ಟರ್ಸ್ ನೆಲ್ಲ ಸಾಯಿಸ್ಬೇಕಂದ್ರೆ ಬೆಂಕಿ ಬಿಟ್ರೇನೆ ತಾನೆ ಸಾಯಿಸಕ್ ಆಗೋದು. ಅದಕ್ಕಾಗಿ ಮಿಲಿಟರಿ ಆಫೀಸರ್ಸ್ ಎಲ್ಲ ಬೆಂಕಿನ ಬಿಡ್ತಾರೆ. ಆದ್ರೆ ಅದರಿಂದ ಮಾನ್ಸ್ಟರ್ ತಪ್ಪಿಸ್ಕೊಬಿಡುತ್ತೆ, ಅಲ್ಲಿ ಇರೋರ್ ಮೇಲೆಲ್ಲ ಬೆಂಕಿ ಹತ್ಕೊಬಿಡುತ್ತೆ. ಇದನ್ನ ನೋಡಿದ್ಮೇಲಂತೂ ನಮ್ ಹೀರೋಯಿನ್ ಓಡಿ ಓಡಿ ಅಂತ ಹೇಳ್ಬಿಟ್ಟು ಅವ್ರ ಟೀಮ್ ಅವರೆಲ್ಲ ಬಂದಿರ್ತಾರಲ್ಲ, ಅವ್ರನ್ನೆಲ್ಲ ಹಂಗೆ ಓಡಕ್ ಹೇಳ್ತಾರೆ. ಎಲ್ಲರೂ ಒಂದೊಂದ್ ದಿಕ್ಕಲ್ಲಿ ಓಡೋಗ್ತಾ ಇರ್ತಾರೆ. ಈ ಕಡೆ ಇನ್ ಸ್ವಲ್ಪ ಜನ ಅಲ್ಲಲ್ಲಿ ಟ್ರಕ್ ಗಳು ನಿಂತಿರುತ್ತಲ್ಲ, ಆ ಟ್ರಕ್ ಗಳ ಹತ್ಕೊಳ್ತಾ ಇರ್ತಾರೆ. ನಮ್ ಹೀರೋಯಿನ್ ಅವ್ರನ್ನ ಕಾಪಾಡೋದು ಕೂಡ ಇನ್ನೊಂದು ಟ್ರಕ್ ಬರುತ್ತೆ. ಇನ್ನೊಬ್ಬ ಬಂದು ಅವ್ರನ್ನೆಲ್ಲ ಬನ್ನಿ ಬನ್ನಿ ಟ್ರಕ್ ಹತ್ತಿ ಅಂತ ಹೇಳ್ಬಿಟ್ಟು ಆ ಟ್ರಕ್ ಅಲ್ಲಿ ಹತ್ತಿಸ್ಕೊಳ್ತಾನೆ. ಆದ್ರೆ ಇನ್ನೂ ನಮ್ ಹೀರೋಯಿನ್ ಬಂದಿರೋದಿಲ್ಲ. ಅದನ್ನ ಅಲ್ಲಿರೋ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಆದ್ರೆ ಕಾರಲ್ಲಿ ಏನೋ ಇನ್ನೊಬ್ಬ ಏನೋ ನೋಡ್ತಾ ಇದೆಯಾ, ಬಾರೋ ಹೋಗೋಣ ಅಂತ ಹೇಳ್ಬಿಟ್ಟು ಕರೀತಾ ಇರ್ತಾನೆ. ಆ ಕಡೆ ನಮ್ ಹೀರೋಯಿನ್ ತೋರಿಸ್ತಾರ ನೋಡಿ, ಅವಳು ಏನನ್ನೋ ನೋಡ್ತಾ ಇರ್ತಾಳೆ. ಏನಂದ್ರೆ ಇದಕ್ಕೂ ಮುಂಚೆ ಒಬ್ಬ ಮಿಲಿಟರಿ ಆಫೀಸರ್ ಒಬ್ಬನ ಚೆನ್ನಾಗಿ ಓಡದ್ನಲ್ವಾ, ಅವ್ರ ಅಮ್ಮ ಕೂಡ ಬೇಡ ಬೇಡ ಅಂತ ಹೇಳಿದ್ರಲ್ಲ, ಇವ್ರು ಶೂಟ್ ಮಾಡೋದ್ರಲ್ಲೇ ಪಾಪ ಅವ್ರ ಅಮ್ಮ ಕೂಡ ಸತ್ತೋಗಿರ್ತಾರೆ. ಅದನ್ನ ನೋಡಿ ಅವನು ನಮ್ಮಿಂದನೇ ಇಷ್ಟೆಲ್ಲ ಆಗ್ತಾ ಇರೋದು ಅಂತ ಹೇಳ್ಬಿಟ್ಟು ಅವನೇ ಶೂಟ್ ಮಾಡ್ಕೊಂಡು ಅಲ್ಲೇ ಸತ್ತೋಗ್ಬಿಡ್ತಾನೆ. ಆಗ ಅವ್ನ್ ಗನ್ ಬಿದ್ದಿರತ್ತೆ. ಆ ಗನ್ನ ಹೀರೋಯಿನ್ ಎತ್ತಿಟ್ಕೊಂತಾಳೆ. ಅವಳು ಇನ್ನ ಬಂದಿಲ್ಲ ಅಂತ ಹೇಳ್ಬಿಟ್ಟು ಇವ್ರು ವೇಟ್ ಮಾಡ್ತಾ ಇರೋದು ಮುಂದ್ಗಡೆ ಆಫೀಸರ್ಗೆ ಇಷ್ಟ ಆಗಿಲ್ಲ. ಅವ್ನು ಈ ಡ್ರೈವರ್ಗೆ ಗನ್ನ ಪಾಯಿಂಟ್ ಔಟ್ ಮಾಡಿ ಕುತ್ಕೊಂಡಿರ್ತಾನೆ, ಫಸ್ಟ್ ಎತ್ತು ಗಾಡಿ ಎತ್ತು ಅಂತ ಹೇಳ್ಬಿಟ್ಟು. ಆದ್ರೆ ಇವ್ನ್ ಏನ್ ಅನಿಸ್ತೋ ಏನೋ ಗೊತ್ತಿಲ್ಲ, ಮಿರರ್ ಇಂದ ನಮ್ ಹೀರೋಯಿನ್ ಅಲ್ಲಿ ನಿಂತಿರೋದನ್ನ ನೋಡ್ಬಿಟ್ಟು ಅವ್ರಿರೋ ಗಾಡಿ ನಂಗೆ ಹಿಂದಕ್ಕೆ ಎತ್ತಾನೆ. ಆದ್ರೂ ನಮ್ ಹೀರೋಯಿನ್ ಗಾಡಿ ಹತ್ತೋ ತರ ಇಲ್ಲ, ಮಾನ್ಸ್ಟರ್ ನ ಶೂಟ್ ಮಾಡ್ತಾ ಇರ್ತಾರಲ್ಲ ಅದನ್ನ ನೋಡ್ಕೊಂಡು ನಿಂತಿರ್ತಾಳೆ. ಹಿಂದ್ಗಡೆ ಕೂತಿರ್ತಾರಲ್ಲ ಅವ್ರು ಅವಳನ್ನ ಎಳೆದು ಗಾಡಿಯಲ್ಲಿ ಕೂರ್ಸ್ಕೊಳ್ಳೋದು. ಈಗ ಗಾಡಿ ಕೂಡ ಅಲ್ಲಿಂದ ಹೊರಟೋಗುತ್ತೆ. ಇನ್ನೊಂದ್ ಕಡೆ ತೋರಿಸ್ತಾರೆ, ಅಷ್ಟು ಜನ ಓಡೋಗ್ತಾ ಇರ್ತಾರಲ್ಲ, ಪಾಪ ಒಂದ್ ಮಗು ಮಾತ್ರ ತಪ್ಪಿಸ್ಕೊಂಡ್ಬಿಟ್ಟಿರುತ್ತೆ. ಅಮ್ಮ ಅಮ್ಮ ಅಂತ ಅನ್ಕೊಂಡೆ ಪಾಪ ಅಳ್ತಾ ಇರುತ್ತೆ, ಯಾವ ಕಡೆ ಹೋಗೋದು ಅಂತ ಗೊತ್ತಿಲ್ಲದೆ. ಆ ಮಗು ಈಗ ಸ್ಟ್ರೇಟ್ ಆಗ ಮಾನ್ಸ್ಟರ್ ಇರೋ ಹತ್ರನೇ ಬಂದ್ಬಿಟ್ಟಿರುತ್ತೆ. ಆ ಮಾನ್ಸ್ಟರ್ ನೋಡುತ್ತೆ, ಅದ್ರ ನೋಡಿ ಹುಡುಗಿ ತುಂಬಾ ಎದುರ್ಕೊಳ್ತಾಳೆ. ಎಲ್ಲ ಮಾನ್ಸ್ಟರ್ ಸಾಯಿಸ್ಬಿಡುತ್ತೋ ಅಂತ ಹೇಳ್ಬಿಟ್ಟು ಭಯ ಪಡ್ತಾಳೆ. ಆದ್ರೆ ಮಾನ್ಸ್ಟರ್ ಪಾಪ ಮಗುನ ಎತ್ತಿ ಮೇಲೆ ಇಟ್ಕೊಂಡು ಏನನ್ನೋ ಜೂಮ್ ಮಾಡಿ ನೋಡ್ತಾ ಇರುತ್ತೆ. ಏನು ಅಲ್ಲ ಮಗು ತಾಯಿ ಎಲ್ಲಿದೆ ಅಂತ ಹೇಳ್ಬಿಟ್ಟು. ಆದ್ರೆ ಈ ಮಿಲಿಟರಿ ಆಫೀಸರ್ಸ್ ಎಲ್ಲ ಇದು ಕೆಟ್ಟ ಮಾನ್ಸ್ಟರ್ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಪಾಪ ಕಂಟಿನ್ಯೂಸ್ ಆಗಿ ಶೂಟ್ ಮಾಡ್ತಾ ಇರ್ತಾರೆ. ಕರೆಕ್ಟ್ ಆಗಿ ಅವ್ರ ಅಮ್ಮನ ನೋಡಿದ ತಕ್ಷಣ ಆ ಮಾನ್ಸ್ಟರ್ ಆ ಮಗುನ ಅವ್ರ ಅಮ್ಮ ಹತ್ರ ಕೊಡಕ್ ಹೋಗುತ್ತೆ. ಅವ್ರ ಅಮ್ಮನೂ ಒಂದ್ ಕ್ಷಣ ಎದುರ್ಕೊಂಡ್ಬಿಡ್ತಾರೆ, ದಯವಿಟ್ಟು ನನ್ ಮಗುನ ಏನು ಮಾಡ್ಬೇಡ ಅಂತ. ಆದ್ರೆ ಮಾನ್ಸ್ಟರ್ ಪಾಪ ತುಂಬಾ ಒಳ್ಳೇದು, ಆ ಮಗು ನಂಗೆ ಸೇಫ್ ಆಗಿ ಅವ್ರ ಅಮ್ಮ ಹತ್ರ ಕೊಟ್ಬಿಟ್ಟು ಅಲ್ಲಿಂದ ತಪ್ಪಿಸ್ಕೊಳಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಆದ್ರೆ ಮಿಲಿಟರಿ ಅವರು ಪಾಪ ಅದನ್ನ ಕಂಟಿನ್ಯೂಸ್ ಆಗಿ ಶೂಟ್ ಮಾಡ್ಬಿಡ್ತಾರೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ಅವ್ರನ್ನ ತೋರಿಸ್ತಾರೆ, ಅಲ್ಲಿಂದ ತಪ್ಪಿಸ್ಕೊಂಡು ಹೋದ್ರಲ್ಲ, ಈಗ ಜೀಪ್ ನ ತುಂಬಾ ದೂರದಲ್ಲಿ ತಗೊಂಡ್ಬಂದು ನಿಲ್ಸಿರ್ತಾರೆ. ಮುಂದ್ಗಡೆ ಇರೋ ಆಫೀಸರ್ ಅವನು ಬೇಕಂತ ಜೀಪ್ ನ ಹಿಂದ್ಗಡೆ ತೆಗೆದ್ನಲ್ವಾ ಹೀರೋಯಿನ್ ನ ಕಾಪಾಡೋದಕ್ಕೆ, ಅದಕ್ಕೆ ಅವನನ್ನ ಸರಿಯಾಗಿ ಹೊಡಿತಾ ಇರ್ತಾನೆ. ನಮ್ಮನ್ನೆಲ್ಲ ಸಾಯಿಸ್ಬೇಕು ಅಂತ ಪ್ಲಾನ್ ಮಾಡಿದ್ಯಾ ಅಂತ ಹೇಳಿ. ಈಗ ನಮ್ ಹೀರೋಯಿನ್ ನ ತೋರಿಸ್ತಾರ ನೋಡಿ, ಅವಳು ಏನ್ ಅನ್ಕೊಂಡು ಅಂತ ಗೊತ್ತಿಲ್ಲ, ಆ ಗನ್ನ ತಗೊಂಡ್ ಹೋಗ್ಬಿಟ್ಟು ಮುಂದ್ಗಡೆ ಇರೋ ಆಫೀಸರ್ ಗೆ ಪಾಯಿಂಟ್ ಔಟ್ ಮಾಡ್ತಾಳೆ. ಆದ್ರೆ ಅವನು ಏನ್ ಗನ್ ತೋರಿಸ್ತಾ ಇದೀಯಾ, ಇದಕ್ಕೂ ಮುಂಚೆ ಗನ್ನ ಯೂಸ್ ಮಾಡಿದ್ಯಾ ಅಂತ ಕೇಳ್ತಾನೆ. ಅಷ್ಟೇ ಅವಳು ಅವ್ನ ಪಕ್ಕದಲ್ಲಿರೋ ಕನ್ನಡಿನ ಶೂಟ್ ಮಾಡ್ಬಿಡ್ತಾಳೆ. ಅವ್ನ್ಗೆ ಹಂಗೆ ಭಯ ಆಗ್ಬಿಡುತ್ತೆ. ಏನ್ ಬೇಕು ನಿನ್ಗೆ ಅಂತ ಕೇಳ್ತಾನೆ. ಅದಕ್ಕೆ ಅವಳು ನಾನೊಂದ್ ಜಾಗಕ್ಕೆ ಹೋಗ್ಬೇಕು ಅಂತ ಮಾತ್ರ ಹೇಳ್ತಾಳೆ, ಎಲ್ಲಿಗೆ ಅಂತ ಹೇಳೋದಿಲ್ಲ. ಈಗ ಇನ್ನೊಂದ್ ಕಡೆ ಈ ಮಾನ್ಸ್ಟರ್ ಇತ್ತಲ್ವಾ, ಆ ಟನಲ್ ಕಡೆ ಇನ್ನಷ್ಟು ಮಿಲಿಟರಿ ಆಫೀಸರ್ಸ್ ಬರ್ತಾರೆ. ಅವ್ರ ಹಂಗೆ ಒಳಗಡೆಯಿಂದ ನೋಡ್ಕೊಂಡು ಹೋಗ್ತಾರೆ, ಏನ್ ಇಷ್ಟೊಂದ್ ಜನ ಸತ್ ಬಿದ್ದಿದ್ದಾರೆ, ಇಲ್ಲಿ ಏನ್ ನಡೀತು ಅಂತ ಹೇಳ್ಬಿಟ್ಟು ಹಂಗೆ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಅದ್ರಲ್ಲಿ ತುಂಬಾ ಜನ ಬುಲೆಟ್ ಬಿದ್ದೆ ಸತ್ತಿರೋದನ್ನ ಗಮನಿಸ್ತಾರೆ. ಏನಿದು ಈ ಪೊಲೀಸ್ ಅವ್ರು ಸ್ವಲ್ಪ ಕೂಡ ಗಮನ ಇಲ್ಲದೆ ಈ ತರ ಎಲ್ಲ ಶೂಟ್ ಮಾಡಿದ್ರೆ ಅಂತ ಹೇಳ್ಬಿಟ್ಟು ಹಂಗೆ ಕಂಟಿನ್ಯೂಸ್ ಆಗಿ ನಡ್ಕೊಂಡ್ ಬರ್ತಾ ಇರ್ತಾರೆ. ಇನ್ನೊಂದ್ ಕಡೆ ತುಂಬಾನೇ ಐಟಮ್ಸ್ ಎಲ್ಲ ಹಾಕಿಟ್ಟಿದ್ರಲ್ಲ, ಅದ್ರ ಮೇಲೆ ಇನ್ನೊಂದ್ ರೋಡ್ ಇರುತ್ತೆ. ಅಲ್ಲಿಂದ ಇನ್ನೊಂದ್ ಟೀಮ್ ಬಂದು ಅಲ್ಲಿಂದ ರೋಪ್ ಗಳಲ್ಲಿ ಕೆಳಗಡೆ ಇಳಿತಾ
ಇರ್ತಾರೆ. ಅವ್ರು ಅಲ್ಲೇನೋ ಇರೋದನ್ನ ಡಿಟೆಕ್ಟ್ ಮಾಡ್ತಾರೆ. ಅಲ್ಲೊಂದ್ ಮಗು ಸೌಂಡ್ ಬರ್ತಾ ಇರುತ್ತೆ. ಅವ್ರ ಹಂಗೆ ಪಾಯಿಂಟ್ ಔಟ್ ಮಾಡ್ಕೊಂಡು ಅದ್ರ ಹತ್ರ ಹೋಗ್ತಾ ಇರ್ತಾರೆ. ಇನ್ನೊಂದ್ ಕಡೆ ಸೆಂಟರ್ ಅಲ್ಲಿ ಮಾನ್ಸ್ಟರ್ ನ ಲಾಕ್ ಮಾಡ್ಬಿಟ್ಟಿರ್ತಾರೆ. ಸರಿಯಾಗಿ ಫೈರ್ ಮಾಡ್ಕೊಂಡು ಶೂಟ್ ಮಾಡ್ತಾ ಇರ್ತಾರೆ. ಒಂದ್ ಸ್ಟೇಜ್ ಗೆ ಪಾಪ ಮಾನ್ಸ್ಟರ್ ಕೈಯಲ್ಲಿ ಆಗದೆ ಹಂಗೆ ಬಿದ್ಬಿಟ್ಟಿರುತ್ತೆ. ಇನ್ನೇನ್ ಅದನ್ನ ಸುಟ್ಟಿ ಸಾಯಿಸ್ಬೇಕನ್ನೋಷ್ಟ್ರಲ್ಲಿ ಈ ಕಡೆ ಮಗು ಇತ್ತಲ್ವಾ, ಆ ಜಾಗನ ತೋರಿಸ್ತಾರೆ. ಅಲ್ಲಿ ಮಿಲಿಟರಿ ಆಫೀಸರ್ಸ್ ಒಂದು ಬ್ಲಾಸ್ಟ್ ನ ಮಾಡ್ತಾರೆ. ಅಷ್ಟೇ, ಅಲ್ಲಿರೋದು ಈ ಮಾನ್ಸ್ಟರ್ದು ಮರಿ ಅಂತ ಕಾಣಿಸುತ್ತೆ. ಪಾಪ ಇದು ಹಂಗೆ ಬೈದಲ್ಲಿ ಆ ಮಗುನ ಕಾಪಾಡ್ಬೇಕು ಅಂತ ಹೇಳ್ಬಿಟ್ಟು ಹಂಗೆ ಎದ್ದು ಅಲ್ಲಿಂದ ಸ್ಪೀಡ್ ಆಗಿ ಓಡೋಗುತ್ತೆ. ಎಲ್ಲರೂ ಕಂಟಿನ್ಯೂಸ್ ಆಗಿ ಶೂಟ್ ಮಾಡ್ತಾ ಇರ್ತಾರೆ. ಆದ್ರೂ ಅಲ್ಲಿಂದ ಅದು ತಪ್ಪಿಸ್ಕೊಂಡು ಓಡೋಗುತ್ತೆ. ಈ ಕಡೆಯಿಂದ ಅವರು ಆ ಕಡೆ ಇರೋ ಆಫೀಸರ್ಸ್ ಗೆ ಇನ್ಸ್ಟ್ರಕ್ಷನ್ ಕೊಡ್ತಾರೆ, ಈ ತರ ಮಾನ್ಸ್ಟರ್ ಬರ್ತಾ ಇದೆ, ಫೈರ್ ಮಾಡಕ್ಕೆ ರೆಡಿ ಆಗಿರಿ ಅಂತ ಹೇಳಿ. ಆ ಮಾನ್ಸ್ಟರ್ ಅಲ್ಲಿಗೆ ಬಂದ್ಬಿಡುತ್ತೆ. ಅಷ್ಟರಲ್ಲಿ ಇಲ್ಲಿರೋ ಒಂದು ಆಫೀಸರು ಅದ್ರೊಳಗಡೆ ಇರೋ ಮಗುನ ಹಂಗೆ ಒಂದು ಪೈಪಲ್ ಚುಚ್ಚಿ ಎತ್ತಿ ಹಂಗೆ ನಿಲ್ಸಿರ್ತಾನೆ. ಪಾಪ ಮಗು ಅಮ್ಮ ಅಮ್ಮ ಅಂತ ಅಳ್ತಾ ಇರುತ್ತೆ. ಈ ಕಡೆ ಮಾನ್ಸ್ಟರ್ ಬಂದ್ಬಿಡುತ್ತೆ. ಈ ಪೈಪಲ್ ಚುಚ್ಚಿಟ್ಕೊಂಡಿರ್ತಾನಲ್ಲ ಆಫೀಸರ್ ಹೇಳ್ತಾನೆ, ಅಲ್ಲೇ ಇರು, ಮುಂದೆ ಬಂದ್ರೆ ನಾನು ಇದನ್ನ ಸಾಯಿಸ್ಬಿಡ್ತೀನಿ ಅಂತ ಹೇಳಿ. ಆದ್ರೆ ಪಾಪ ಮಾನ್ಸ್ಟರ್ ಮುಂದಕ್ಕೆ ಹೋಗಲ್ಲ, ಅಲ್ಲೇ ಬಿದ್ದೋಗುತ್ತೆ. ಅದ್ರ ನೋಡಿ ಇವಾಗ ಸಾಯಿಸ್ಬಿಡಿ ಅದನ್ನ ಅಂತ ಆರ್ಡರ್ ಮಾಡ್ತಾರೆ. ಪಾಪ ಅದ್ರ ಮೇಲೆ ಹಂಗೆ ಫೈರ್ ಮಾಡ್ಬಿಡ್ತಾರೆ. ಈ ಕಡೆ ಮಗುಗ್ ಚುಚ್ಬಿಟ್ಟಿರ್ತಾರಲ್ಲ ಹೊಟ್ಟೆಗೆ, ಅದ್ ಹಂಗೆ ಅದರಿಂದ ತಪ್ಪಿಸ್ಕೊಳಕ್ಕೆ ಈ ಕಡೆ ಆ ಕಡೆ ಅಂತ ಒರ್ಲಾಡ್ತಾ ಇರುತ್ತೆ. ಅವ್ರ ಅಮ್ಮನ ಈ ಸ್ಥಿತಿಯಲ್ಲಿ ನೋಡ್ಬಿಟ್ಟು ತುಂಬಾನೇ ಬೇಜಾರಾಗಿ ಅಮ್ಮ ಅಮ್ಮ ಅಂತ ಅಳ್ತಾ ಇರುತ್ತೆ. ಪಾಪ ಫೈನಲ್ ಆಗಿ ಮಾನ್ಸ್ಟರ್ ಕೂಡ ಸತ್ತೋಯ್ತು. ಅಲ್ಲಿ ಬ್ಲಾಕ್ ಡ್ರೆಸ್ ಅಲ್ಲಿ ಇದಾರಲ್ಲ ಅವರೇ ಈ ಟೀಮ್ ಗೆ ಲೀಡರ್ ಅಂತ ಕಾಣಿಸುತ್ತೆ. ಅವರ ಮಗುಗೆ ಪೈಪ್ ಚುಚ್ಚಿಟ್ಟಿರ್ತಾರಲ್ಲ, ಆ ಪೈಪ್ ನ ತೆಗೆದ್ಬಿಟ್ಟು ಮಗುನ ಕೆಳಗಡೆ ಬಿಡ್ತಾರೆ. ಆಕ್ಚುಲಿ ಮಾನ್ಸ್ಟರ್ಸ್ ಅಲ್ಲ, ನಾರ್ಮಲ್ ಆಗಿ ಇದ್ರಲ್ಲ ಚುಚ್ಚಿದ್ರೆ ಸಾಯಲ್ವಲ್ಲ, ಫೈರ್ ಬಿಟ್ರೆ ತಾನೆ ಸಾಯೋದು. ಸೊ ಈ ಮಗುಗೆ ಕಂಬಿ ಚುಚ್ಕೊಂಡ್ರೆ ಕೂಡ ಏನು ಆಗಿರೋದಿಲ್ಲ. ಆ ಮಗುನ ಕೆಳಗಡೆ ಬಿಟ್ಬಿಟ್ಟು ಗನ್ ಎತ್ಕೊಂಡು ಈ ಕಡೆ ಆ ಕಡೆ ಶೂಟ್ ಮಾಡ್ತಾರೆ. ಆ ಭಯದಿಂದ ಮಗು ಅಲ್ಲಿಂದ ತಪ್ಪಿಸ್ಕೊಂಡು ಓಡೋಗುತ್ತೆ. ಈಗ ಇನ್ನೊಂದು ಆಫೀಸರ್ ಇದ್ದಲ್ಲ ಇಲ್ಲಿ ಕೆಳಗಡೆ, ಅವ್ನ್ ಬಂದ್ಬಿಟ್ಟು ಯಾಕೆ ನಮ್ಗೆ ಮಾನ್ಸ್ಟರ್ ಕಾಣಿಸಿದ್ರೆ ಸಾಯಿಸ್ಬೇಕಂತ ತಾನೆ ಆರ್ಡರ್ ಇರೋದು, ನೀವ್ಯಾಕ ಮಾನ್ಸ್ಟರ್ ನಂಗೆ ಬಿಟ್ಬಿಟ್ರಿ ಅಂತ ಕೇಳಿದಾಗ ಈ ಆಫೀಸರ್ ಹೇಳ್ತಾರೆ, ಯಾವ್ದಾದ್ರು ಮಾನ್ಸ್ಟರ್ಸ್ ಇಂದ ನಮ್ಗೆ ಡೇಂಜರ್ ಬರೋ ತರ ಇದ್ರೆ ಮಾತ್ರ ಅದನ್ನ ಸಾಯಿಸ್ಬೇಕು ಅಂತ ಆರ್ಡರ್ ಬಂದಿರೋದು, ಇದು ಚಿಕ್ಕ ಮಗು ಇದೇನ್ ಮಾಡುತ್ತೆ ಬಿಡು ಅಂತ ಹೇಳ್ತಾರೆ. ಈಗ ಇನ್ನೊಂದ್ ಕಡೆ ದೊಡ್ಡ ಸಿಟಿನ ತೋರಿಸ್ತಾರೆ. ಅಲ್ಲಲ್ಲಿ ಹೆಲಿಕಾಪ್ಟರ್ಸ್ ಹೋಗ್ತಾ ಇರುತ್ತೆ. ಎಲ್ಲಾದ್ರೂ ಮನುಷ್ಯರಿದಾರ ಅಂತ ಡಿಟೆಕ್ಟ್ ಮಾಡ್ತಾ ಇರೋದು. ಈಗ ಅಲ್ಲಿರೋ ಒಂದು ಮಾಲ್ ಒಳಗಡೆ ನಮ್ ಹೀರೋನು ಮತ್ತೆ ಗ್ಯಾಂಗ್ಸ್ಟರ್ ಇರೋದು. ಅವನೇನೆ ಅಲ್ಲಿಗೆ ಶಾಪಿಂಗ್ ಬಂದಿರೋ ಹತ್ರ ಅಲ್ಲಿರೋ ಬಟ್ಟೆಗಳನ್ನೆಲ್ಲ ಎತ್ತಾಕೊಂಡು ನಮ್ ಹೀರೋ ಹತ್ರ ಮಾತಾಡ್ತಾ ಇರ್ತಾನೆ. ನಮ್ಮನ್ನೆಲ್ಲ ಯಾಕೆ ಇವರು ಸ್ಪೆಷಲ್ ಇನ್ಫೆಕ್ಟಿ ಅಂತ ಕರೀತಾ ಇದಾರೆ, ನನಗ ನೀಮ್ ಇಷ್ಟ ಆಗಿಲ್ಲ, ನಾನ್ ನೇಮ್ ಚೇಂಜ್ ಮಾಡೋಣ ಅನ್ಕೊಂಡಿದೀನಿ ಅಂತ ಹೇಳ್ತಾನೆ. ಆಮೇಲೆ ನಮ್ ಹೀರೋ ಕೇಳ್ತಾನೆ, ಹೌದು ಈಗ ಏನಕ್ಕೆ ನಾನು ಅಲ್ಲಿಂದ ಕರ್ಕೊಂಡ್ ಬಂದೆ, ಈ ತರ ಶಾಪಿಂಗ್ ಮಾಡೋದಕ್ಕ ಅಂತ ಕೇಳಿದ್ರೆ ಗ್ಯಾಂಗ್ಸ್ಟರ್ ಹೇಳ್ತಾನೆ, ಇಲ್ಲ ನಾನ್ ತುಂಬಾ ಎಕ್ಸೈಟ್ ಆಗಿದ್ದೀನಿ, ನಮ್ ತರ ಇನ್ನಷ್ಟು ಜನನ ನೋಡ್ತೀವಿ ಅಂತ ಹೇಳಿ ಅಂತಾನೆ. ಅವನಿಗೆ ಕೂತಿರ್ತಾನಲ್ಲ, ಇದಕ್ಕೂ ಮುಂಚೆ ಇವ್ನ ಅಟ್ಯಾಕ್ ಮಾಡಿರ್ತಾನಲ್ಲ, ದುಡ್ದಾಗ ಗಾಯ ಆಗಿರುತ್ತೆ, ಏನು ನೋವಾಗ್ತಾ ಇದೆಯಾ ಅಂತ ಕೇಳ್ತಾನೆ. ಹೀರೋ ಸೈಲೆಂಟ್ ಆಗೇ ಇರ್ತಾನೆ, ಏನು ಮಾತಾಡೋದಿಲ್ಲ. ನಾನು ಅದನ್ನ ಬೇಕಂತ ಮಾಡಿಲ್ಲ, ಸಾರಿ ಅಂತ ಹೇಳ್ಬಿಟ್ಟು ಅವ್ನ್ ಕಡೆಗೆ ಒಂದ್ ಕೋಟ್ ಎತ್ತಿ ಬಿಸಾಕ್ತಾನೆ. ಹೀರೋ ಕೇಳ್ತಾನೆ, ನನ್ನನ್ ಯಾಕೆ ಕರ್ಕೊಂಡ್ ಬಂದೆ ಇಲ್ಲಿಗೆ ಅಂತ. ಈಗ ಗ್ಯಾಂಗ್ಸ್ಟರ್ ಹೇಳ್ತಾನೆ, ಏನು ಯಾಕೆ ಕರ್ಕೊಂಡ್ ಬಂದ, ನೀನ್ ಅವ್ರ ಕೈಲಿ ಸಿಕ್ಕಾಕೊಂಡು ಎಲ್ಲವನ್ನೂ ಹಾಳು ಮಾಡೋದ್ ನನ್ಗೆ ಇಷ್ಟ ಇಲ್ಲ ಅದಕ್ಕೆ ಅಂತ ಹೇಳ್ತಾನೆ. ಅದ್ರಲ್ಲೂ ನಾನು ನಿನ್ಗೆ ಫ್ರೀಡಮ್ ಕೊಟ್ಟಿದ್ದೀನಿ, ಅದಕ್ಕೆ ನನಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಬೇರೆ ಹೇಳ್ತಾನೆ. ಅದಕ್ಕೆ ನಮ್ ಹೀರೋ, ಅವ್ರೇನ್ ನನ್ನ ಹಿಡಿಯಕ್ಕೆ ಅಂತ ಬಂದಿಲ್ವಲ್ಲ, ನಾನೇ ಬೇಕಂತ ಓದ್ನಲ್ಲ ಅಂದಾಗ ಈ ಗ್ಯಾಂಗ್ಸ್ಟರ್ ಗೆ ಕೋಪ ಬಂದ್ಬಿಡುತ್ತೆ. ಹಂಗೆ ಕಣ್ಣೆಲ್ಲ ಫುಲ್ ಬ್ಲಾಕ್ ಆಗುತ್ತೆ. ಹಂಗೆ ಶಾರ್ಪ್ ಆಗಿ ನಮ್ ಹೀರೋ ಕಡೆ ತೋರಿಸ್ಬಿಟ್ಟು ಹೇಳ್ತಾನೆ, ಏನು ನೀನೇ ಓದಾ, ನೀನ್ ಅವ್ರ ಕೈಲಿ ಸಿಕ್ಕಾಕೊಂಡ್ರೆ ನಿನ್ಗೆ ಏನ್ ಮಾಡ್ತಾರೆ ಗೊತ್ತಾ, ನಿನ್ನ ಪಾರ್ಟ್ ಆಗಿ ಹರಿದಾಕ್ಬಿಡ್ತಾರೆ, ಬೇಡದಿರೋ ಎಕ್ಸ್ಪೆರಿಮೆಂಟ್ ಎಲ್ಲ ನಿನ್ ಮೇಲೆ ಮಾಡ್ತಾರೆ, ನೀನ್ ಸಾಯೋವರೆಗೂ ನಿನ್ಗೆ ನರ್ಕ ಅನ್ನೋದನ್ನ ಏನು ಅನ್ನೋದನ್ನ ತೋರಿಸ್ಬಿಡ್ತಾರೆ ಅಂತ ಹೇಳಿದಾಗ ನಮ್ ಹೀರೋ ಹೇಳ್ತಾನೆ, ಅದಕ್ಕೋಸ್ಕರನೇ ನಾನ್ ನಿನ್ನ ಹತ್ರ ತಪ್ಪಿಸ್ಕೊಂಡು ತಿರುಗ್ತಾ ಇರೋದು ಅಂತ. ಆದ್ರೆ ಗ್ಯಾಂಗ್ಸ್ಟರ್ ಹೇಳ್ತಾನೆ, ಇಲ್ಲ ನಾನ್ ಬದುಕ್ಬೇಕು ಅಂತ ಹೇಳ್ಬಿಟ್ಟು ಓಡ್ತಾ ಇದೀನಿ, ನಾವು ಬದುಕಿರೋದಕ್ಕೆ ಒಂದು ಒಳ್ಳೆ ಪರ್ಪಸ್ ನ ಹುಡ್ಕೊಂಡು ಹೋಗ್ತಾ ಇದೀನಿ ಅಂತ ಹೇಳ್ತಾನೆ. ಅದಕ್ಕೋಸ್ಕರ ಈ ಮನುಷ್ಯರ ನಾನ್ ಸಾಯಿಸಕ್ ಕೂಡ ಹಿಂದೆ ಮುಂದೆ ನೋಡಲ್ಲ, ನಮ್ಮನ್ನ ಅವ್ರು ಯಾವಾಗಾದ್ರೂ ಮನುಷ್ಯರ ತರ ಟ್ರೀಟ್ ಮಾಡಿದಾರ ಅಂತ ಹೇಳ್ಬಿಟ್ಟು ಇವ್ನು ತುಂಬಾನೇ ಕೋಪ ಪಡ್ತಾನೆ. ಆದ್ರೆ ನಮ್ ಹೀರೋ ಹೇಳ್ತಾನೆ, ಇಲ್ಲ ನಾವು ಒಂದು ಮನುಷ್ಯರೇ ಅಲ್ವಾ, ಈ ತರ ಒಂದು ಡಿಸಿಷನ್ ತಗೊಳ್ಳೋದು ಒಳ್ಳೇದಲ್ಲ, ನಿನ್ ತರ ಬದುಕಕ್ಕೆ ನಾನ್ ಇಷ್ಟ ಪಡೋದಿಲ್ಲ, ನನ್ನ ಬಿಟ್ಬಿಡು ಅಂತ ಹೇಳ್ತಾನೆ. ಈ ಗ್ಯಾಂಗ್ಸ್ಟರ್ ಏನ್ ಮಾಡೋದು ಅಂತ ಗೊತ್ತಿಲ್ಲ. ಅದೇ ಟೈಮ್ ಅಲ್ಲಿ ಅದೇ ಮಾಲ್ ಅಲ್ಲಿ ಯಾರೋ ಒಂದು ಲೇಡಿ ಜೋರಾಗಿ ಕುಕ್ಕೊಂಡು ಓಡ್ ಬರ್ತಾ ಇರ್ತಾಳೆ. ಅವಳನ್ನ ಒಂದು ಮಾನ್ಸ್ಟರ್ ಓಡಿಸ್ಕೊಂಡ್ ಬರ್ತಾ ಇರುತ್ತೆ. ಮಾನ್ಸ್ಟರ್ ಮೇಲೆ ಫುಲ್ ಆಗಿ ಬಟ್ಟೆಗಳಿರುತ್ತೆ. ಅಷ್ಟರಲ್ಲಿ ಗ್ಯಾಂಗ್ಸ್ಟರ್ ಅವ್ನ ಕೈ ಕತ್ತಿ ತರ ಇರುತ್ತಲ್ಲ ಶಾರ್ಪ್ ಆಗಿ, ಅದನ್ನ ಬಿಟ್ಬಿಟ್ಟು ಅದನ್ನ ಚುಚ್ಬಿಡ್ತಾನೆ. ಆ ಲೇಡಿ ಹಂಗೆ ಶಾಕ್ ಆಗಿ ಕೆಳಗಡೆ ಬಿದ್ಬಿಡ್ತಾಳೆ. ಆಮೇಲೆ ನಮ್ ಹೀರೋಗ್ ಹೇಳ್ತಾನೆ, ಇನ್ಮೇಲೆ ನಾನು ಯಾರನ್ನು ಸಾಯಿಸಲ್ಲ ಅಂತ ಹೇಳ್ಬಿಟ್ಟು. ಅಷ್ಟೇ ಅಲ್ಲ, ಇನ್ಮೇಲೆ ನನ್ಗೆ ನಿನ್ನ ಹತ್ರ ಫೈಟ್ ಮಾಡಕ್ ಕೂಡ ಇಷ್ಟ ಇಲ್ಲ, ಸಮಾಧಾನ ಆಗ್ಬಿಡಣ ಅಂತ ಹೇಳ್ತಾನೆ. ನಮ್ ಹೀರೋ ನಿಜಾನ ಅಂತ ಕೇಳಿದ್ರೆ, ಹೌದು ನಾನು ಹೇಳೋದ್ ನಿಜಾನೇ ಅಂತ ಹೇಳ್ತಾನೆ. ಇವ್ರಿಂಗ್ ಮಾತಾಡ್ತಾ ಇರ್ಬೇಕಾದ್ರೇನೆ ಬಟ್ಟೆಯಿಂದ ಮಾನ್ಸ್ಟರ್ ಎದ್ದೇಳುತ್ತೆ. ಆಮೇಲೆ ಹಂಗೆ ಇವ್ರನ್ನ ಅಟ್ಯಾಕ್ ಮಾಡ್ಬೇಕು ಅಂತ ಬರುತ್ತೆ ನೋಡಿ, ಇವ್ನ ಹಂಗೆ ನಮ್ ಹೀರೋ ಕಡೆ ನೋಡ್ಕೊಂಡೆ ಆ ಮಾನ್ಸ್ಟರ್ ಗೆ ಹಿಂದ್ಗಡೆಯಿಂದ ಚುಚ್ಬಿಟ್ಟು ಹೇಳ್ತಾನೆ, ಅವ್ರು ನಮ್ಗೆ ಡಿಸ್ಟರ್ಬ್ ಮಾಡದೇ ಇರೋವರೆಗೂ ನಾನು ಸೈಲೆಂಟ್ ಆಗಿ ಇರ್ತೀನಿ ಅಂತ ಹೇಳಿ. ಇದನ್ನ ನೋಡಿ ಆ ಲೇಡಿ ಕೂಡ ಭಯ ಆಗ್ಬಿಟ್ಟು ಎದ್ನೋ ಬಿದ್ನೋ ಅಂತ ಹೇಳ್ಬಿಟ್ಟು ಪ್ರಾಣ ಉಳಿಸ್ಕೊಳ್ಳೋದ್ ನೋಡ್ದೆ ಆ ಬ್ಯಾಗ್ ನ ಕೂಡ ಹೇಳ್ಕೊಂಡು ಓಡೋಗ್ತಾ ಇರ್ತಾಳೆ. ಇನ್ನೊಂದ್ ಕಡೆ ಸ್ವಲ್ಪ ಮಿಲಿಟರಿ ಅವ್ರನ್ನ ತೋರಿಸ್ತಾರೆ. ಅವ್ರೊಂದ್ ಮಾಲ್ ಒಳಗಡೆ ಎಂಟ್ರಿ ಆಗಿರ್ತಾರೆ. ಇದೇ ಮಾಲ್ ಬೇರೆ ಮಾಲ್ ಅಂತ ಗೊತ್ತಿಲ್ಲ, ಅವರೆಲ್ಲ ಏನನ್ನೋ ಹುಡ್ಕೊಂಡು ಹೋಗ್ತಾ ಇರ್ತಾರೆ. ಇನ್ನೊಂದ್ ಕಡೆ ಮತ್ತೆ ನಮ್ ಹೀರೋ ಕೇಳ್ತಾನೆ, ಸರಿ ಸ್ಪೆಷಲ್ ಇನ್ಫೆಕ್ಟಿ ಅಂತ ಹೇಳ್ಬಿಟ್ಟು ನೀನ್ ಹೆಂಗ್ ಕಂಡಿಡಿತಿ ಅಂತ ಕೇಳಿದ್ರೆ ಗ್ಯಾಂಗ್ಸ್ಟರ್ ಹೇಳ್ತಾನೆ, ನಾವ್ ಕಂಡಿಡಿಯೋ ಅವಶ್ಯಕತೆ ಇಲ್ಲ, ನಾವೀಗ ಆ ಜಾಗಕ್ಕೆ ಹೋಗ್ತಾ ಇದೀವಿ ಅಂತ. ಅವನೇ ಕೋಟುನ ಎತ್ಕೊಂಡ್ ಬಂದು ನಮ್ ಹೀರೋಗ್ ಹಾಕ್ಬಿಟ್ಟು ಹೇಳ್ತಾನೆ, ಅವ್ರನ್ನೆಲ್ಲ ಬಂಸುಮ್ ಅನ್ನೋ ಒಂದು ಜಾಗದಲ್ಲಿ ಇಟ್ಟಿದ್ದಾರೆ, ಈಗ ನೀನೇನ್ ಕರ್ಕೊಂಡ್ ಹೋಗ್ಬೇಕು ಅಂತ ಇದ್ರಲ್ಲ ಅದೇ ಜಾಗದಲ್ಲಿ, ಈಗ ನಾವ್ ಅಲ್ಲಿಗೆ ಹೋಗೋದು ಅಂತ ಹೇಳ್ತಾನೆ. ಆಗ ನಮ್ ಹೀರೋ ಕೇಳ್ತಾನೆ, ಹೆಂಗಿದ್ರು ನನ್ನ ಅದೇ ಜಾಗಕ್ಕೆ ತಾನೆ ಕರ್ಕೊಂಡ್ ಹೋಗ್ತಾ ಇದ್ರು, ಆದ್ರೆ ನೀನ್ ಏನಕ್ಕೆ ನನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ಯಾ ಅಂತ ಕೇಳಿದಾಗ, ಇಲ್ಲ ನಾನು ಹೇಳೋದು ಹಂಗಲ್ಲ, ನಿನ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ, ಅವ್ರು ನಿಮ್ಮನ್ನ ಲಾಕ್ ಮಾಡ್ಬಿಡ್ತಾರೆ ಅಲ್ಲಿ ಕರ್ಕೊಂಡ್ ಹೋದ್ರೆ, ಆದ್ರೆ ಈ ಸತಿ ನೀನು ನಾನು ಇಬ್ರು ಸೇರಿ ನಮ್ ತರ ಸ್ಪೆಷಲ್ ಇನ್ಫೆಕ್ಟೀಸ್ ನ ಸೇವ್ ಮಾಡಕ್ ಹೋಗ್ತಾ ಇದೀವಿ ಅಂತ ಹೇಳ್ಬಿಟ್ಟು ನಮ್ ಹೀರೋನ್ ಅಲ್ಲಿಂದ ಕರ್ಕೊಂಡ್ ಹೋಗ್ತಾನೆ. ಇನ್ನೊಂದ್ ಕಡೆ ಫೈರ್ ಫೈಟರ್ ಹುಡುಗಿನ ತೋರಿಸ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ನಮ್ ಹೀರೋನ್ ಕರ್ಕೊ ಬರ್ಬೇಕಾದ್ರೆ ಬ್ರಿಡ್ಜ್ ಬ್ಲಾಸ್ಟ್ ಆಗಿರುತ್ತಲ್ಲ, ಆಗ ಅವ್ರ ಹಿಂದ್ಗಡೆ ಇರೋ ಪೊಲೀಸ್ ಆಫೀಸರ್ಸ್ ಮಾತಾಡೋದನ್ನ ಕೇಳಿಸ್ಕೊಂಡಿರ್ತಾಳಲ್ಲ, ಈಗ ಆ ಪೊಲೀಸ್ ತಾನೇ
ಜೊತೆನೆ ಬೆದರ್ಸಿ ಅವ್ರ ಜೊತೆನೆ ಬಂದಿರ್ತಾಳೆ. ಈಗ ಅವರು ಬಂದಲ್ಲಿ ಕಾರ್ನ ನಿಲ್ಲಿಸ್ತಾರೆ. ಇಲ್ಲಿ ಗೇಟ್ ಹತ್ರ ಇರೋ ಆಫೀಸರ್ ನೋಡ್ಬಿಟ್ಟು ನೀವು ಇಂಪಾರ್ಟೆಂಟ್ ಮಿಷನ್ ಅಂತ ಹೇಳ್ಬಿಟ್ಟು ಆಚೆ ಹೋದ್ರಲ್ಲ, ಅಷ್ಟ್ ಬೇಗ ಬಂದ್ಬಿಟ್ರ ಅಂತ ಹೇಳಿದ್ರೆ ಒಂದ್ ಇಂಪಾರ್ಟೆಂಟ್ ರಿಪೋರ್ಟ್ ನ ಹೇಳ್ಬೇಕು, ಅದಕ್ಕೆ ಬಂದೆ ಅಂತ ಹೇಳ್ತಾನೆ. ಆದ್ರೆ ಅಂತ ಮತ್ತೆ ಮಾತಾಡಕ್ ಹೋದ್ರೆ ಅರ್ಜೆಂಟ್ ಅಂತ ಹೇಳಿದ್ನಲ್ಲ, ನಮ್ನ ಒಳಗಡೆ ಬಿಡಿ ಅಂತ ಜೋರಾಗಿ ಆರ್ಡರ್ ಮಾಡಿದ ತಕ್ಷಣ ಅವರು ಬೇರೆ ದಾರಿ ಕಾಣಿಸ್ದೆ ಒಳಗಡೆ ಬಿಟ್ಬಿಡ್ತಾರೆ. ಅವ್ರಲ್ಲಿಂದ ಜೀಪ್ ಇಳ್ಬಿಟ್ಟು ನಡ್ಕೊಂಡ್ ಹೋಗ್ಬೇಕಾದ್ರೆ ಕೂಡ ಇವ್ಳು ಬಿಡೋ ತರ ಇಲ್ಲ. ಆಫೀಸರ್ ನ ಹಂಗೆ ಗನ್ ಪಾಯಿಂಟ್ ಅಲ್ಲಿ ಇಟ್ಟು ಕರ್ಕೊಂಡು ಹೋಗ್ತಾ ಇರ್ತಾಳೆ. ಯಾವ್ದೋ ಒಂದು ಮಿಲಿಟರಿ ಬೇಸ್ ಅಂತ ಕಾಣಿಸುತ್ತೆ. ತುಂಬಾ ಜನ ಮಿಲಿಟರಿ ಅವ್ರು ಇರ್ತಾರೆ, ಏನೇನೋ ಸಿಸ್ಟಮ್ಸ್ ಎಲ್ಲ ಇಟ್ಕೊಂಡಿರ್ತಾರೆ. ಅಲ್ಲಿಂದ ಒಳಗಡೆ ಯಾವ್ದೋ ಒಂದು ಜಾಗಕ್ಕೆ ಹೋಗ್ತಾರೆ, ಅಲ್ಲಿ ಯಾರು ಕಾಣಿಸ್ತಾ ಇಲ್ಲ. ಅವಳು ಆಫೀಸರ್ ನಂಗೆ ಗನ್ ಪಾಯಿಂಟ್ ಅಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾಳಲ್ಲ. ಈಗ ಒಂದು ಅಲಾರಂ ಸೌಂಡ್ ಬಂದಿದ ತಕ್ಷಣ ಆಫೀಸರ್ ಇವಳನ್ನ ಅಟ್ಯಾಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆದ್ರೆ ಅವಳೇನ್ ಸುಮ್ನೆನಾ ಟಕ್ಕಂತ ಅವನ್ನ ಕತ್ತಿ ಹಿಡ್ಕೊಂಡ್ಬಿಡ್ತಾಳೆ. ಅಲ್ಲಿ ಬರ್ತಾರ ಅನೌನ್ಸ್ಮೆಂಟ್ ಏನಂದ್ರೆ ಗೇಟ್ 2 ಹೋಗಿ ಎಲ್ಲ ಆಫೀಸರ್ಸುನು ಅಲ್ಲಿ ಇಬ್ರು ಸ್ಪೆಷಲ್ ಇನ್ಫೆಕ್ಟ್ ಇದಾರೆ ಅಂತ ಹೇಳ್ಬಿಟ್ಟು ಡಿಟೆಕ್ಟ್ ಆಗಿದೆ, ಅವ್ರನ್ನ ಕರ್ಕೊಂಡ್ ಬನ್ನಿ ಅಂತ ಹೇಳ್ಬಿಟ್ಟು ಎಲ್ಲರೂ ಆ ಕಡೆ ಓಡೋಗ್ತಾ ಇರ್ತಾರೆ. ಇನ್ನೊಂದ್ ಕಡೆ ಮತ್ತೆ ನಮ್ ಹೀರೋನು ಗ್ಯಾಂಗ್ಸ್ಟರ್ ಹೋಗ್ತಾರೋ ಕಾರ್ನ ತೋರಿಸ್ತಾರೆ. ಈಗ ಗ್ಯಾಂಗ್ಸ್ಟರ್ ಅಂದ್ರೆ ಅವ್ನ ಒಳಗಡೆ ಇರತ್ತಲ್ಲ ಮಾನ್ಸ್ಟರ್, ಅದಕ್ಕೆ ಏನಾಯ್ತು ಅನ್ನೋದನ್ನ ಹೇಳ್ತಾ ಇರ್ತಾನೆ. ನನ್ನ ಒಂದು ರಿಸರ್ಚ್ ಗೆ ಅಂತ ಕರ್ಕೊಂಡು ಹೋದ್ರು, ನನ್ಗೆ ಅಷ್ಟು ಇಷ್ಟು ಟಾರ್ಚರ್ ಕೊಟ್ಟಿಲ್ಲ, ಕೈನ ಕಾಲ್ನೆಲ್ಲ ಕಟ್ ಮಾಡ್ದ ಆ ಸೈಂಟಿಸ್ಟ್, ಅದ್ರಲ್ಲೂ ನನಗೆ ನರ್ಕ ಅಂದ್ರೆ ಏನು ಅಂತ ನನ್ಗೆ ಅವಾಗ ಗೊತ್ತಾಯ್ತು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ. ಅದೇ ಟೈಮ್ ಅಲ್ಲಿ ಅವ್ರು ಹೋಗ್ತಿರೋ ದಾರಿಯಲ್ಲೇ ಒಂದು ಹುಡುಗಿ ನಿಂತ್ಕೊಂಡಿರುತ್ತಾನೆ. ಒಂದು ಇಲ್ಯೂಷನ್ ಬರುತ್ತೆ. ಹುಡುಗಿ ಬೇರೆ ಯಾರು ಅಲ್ಲ, ಸೀಸನ್ 1 ಅಲ್ಲಿ ನೋಡಿರ್ತೀವಿ, ಒಂದು ತಾತಾಗೆ ಅಸಿಸ್ಟೆಂಟ್ ಲೇಡಿ ಒಬ್ಳು ಇರ್ತಾಳೆ. ಅವಳಿ ಗ್ಯಾಂಗ್ಸ್ಟರ್ ಗೆ ತುಂಬಾನೇ ಹೆಲ್ಪ್ ಮಾಡಿರ್ತಾಳೆ. ಫೈನಲ್ ಅಲ್ಲಿ ಗ್ಯಾಂಗ್ಸ್ಟರ್ ಅವಳನ್ನ ಕಾಪಾಡಕ್ ಹೋಗ್ಬಿಟ್ಟೆ ಸತ್ತೋಗಿದ್ದು. ಅದೆಲ್ಲ ಈಗ ಒಂದು ಇಲ್ಯೂಷನ್ ತರ ಬರುತ್ತೆ. ಅಷ್ಟೇ ಮಾನ್ಸ್ಟರ್ ಗೆ ಕೋಪ ಬಂದು ಅಂದ್ರೆ ಗ್ಯಾಂಗ್ಸ್ಟರ್ ಹೇಳ್ತಾ ಇರ್ತಾನೆ, ಈ ವಿಷಯ ಎಲ್ಲ ನನ್ಗೆ ತಲೆಯಲ್ಲಿ ಇರೋದು ಇಷ್ಟ ಇಲ್ಲ, ಹೋಗ್ ನನ್ ತಲೆಯಿಂದ ಹೊರಗಡೆ ಹೋಗು ಅಂತ ಹೇಳ್ಬಿಟ್ಟು ತಲೆನ ಪಟಾಪಟ ಅಂತ ಹೊಡ್ಕೊಳ್ತಾನೆ. ನೋಡಿ ಅದೇ ದಾರಿಯಲ್ಲೇ ತುಂಬಾ ಆಫೀಸರ್ಸ್ ಎಲ್ಲ ಬರ್ತಾ ಇರ್ತಾರೆ, ಮಿಲಿಟರಿ ಆಫೀಸರ್ಸ್. ಅವ್ರ ಮೇಲೆನೆ ಹತ್ತಿಸ್ಬಿಡ್ತಾನೆ. ಎಲ್ಲರೂ ಚೆಲ್ಲಾ ಬಿಲ್ಲಿಯಾಗಿ ಹೋಗಿ ಬೀಳ್ತಾರೆ. ಇನ್ನು ಸ್ವಲ್ಪ ಮುಂದೆ ಮತ್ತೆ ಹುಡುಗಿ ನಿಂತಿರೋತಾರೆ ಅವ್ನಿಗೆ ಅನ್ಸುತ್ತೆ. ಕಾರ್ನ ತಿರುಗಿಸ್ತಾರ ನೋಡಿ, ಹಂಗೆ ಅದು ಪಲ್ಟಿ ಹಾಕೊಂಡು ಕೆಳಗಡೆ ಬೀಳುತ್ತೆ. ಆ ಕಾರ್ ಆಕ್ಸಿಡೆಂಟ್ ಆಗಿದ್ದಕ್ಕೆ ಇನ್ನೊಂದು ಪೊಲೀಸ್ ಆಫೀಸರ್ ನ ತೋರಿಸ್ತಾರ ನೋಡಿ. ಅವ್ರಿಗೆ ಕೈ ಕಾಲೆಲ್ಲ ತಿರ್ಕೊಂಡ್ಬಿಟ್ಟು ಯಪ್ಪ ಸಾಯೋ ಬದುಕೋ ಸ್ಟೇಜ್ ಅಲ್ಲಿ ಇರ್ತಾರೆ. ಅಲ್ಲಿಂದ ಒಂದ್ ಸ್ವಲ್ಪ ಮುಂದಕ್ಕೆ ನಮ್ ಹೀರೋ ಬಿದ್ದಿರ್ತಾನೆ. ಈಗ ಹಂಗೆ ಎದ್ದೇಳ್ತಾನೆ ನೋಡಿ, ಮೈ ಮೂಳೆಗಳೆಲ್ಲ ಮುರ್ಕೊಂಡ್ ಹಂಗೆ ಎದ್ದೇಳ್ತಾನೆ. ಇನ್ನೊಂದ್ ಕಡೆ ಆ ಗ್ಯಾಂಗ್ಸ್ಟರ್ ಬಿದ್ದಿರ್ತಾನಲ್ಲ, ಅವ್ನ ಮೇಲೆನೆ ಕಾರ್ ಬಿದ್ಬಿಟ್ಟಿರುತ್ತೆ. ಈಗ ನಮ್ ಹೀರೋ ಆ ಪೊಲೀಸ್ ಅವ್ನ್ಗೆ ಕೈ ಕಾಲೆಲ್ಲ ಮುರಿದೋಗಿರುತ್ತಲ್ಲ, ಅವನ ಹತ್ರ ಹೋಗ್ತಾನೆ. ಅವನು ತುಂಬಾನೇ ನೋವಲ್ಲಿ ಇರ್ತಾನೆ. ಬರ್ಬೇಡ, ನನ್ನ ಹತ್ರ ಬರ್ಬೇಡ, ಯಾರ್ ನೀವಲ್ಲ, ಯಾಕೆ ನಮ್ಗೆ ಇಷ್ಟ ಹಿಂಸೆ ಕೊಡ್ತಾ ಇದೀರಾ, ಅದಕ್ ಬದಲಾಗಿ ನಮ್ಮನ್ನ ಒಂದೇ ಸತಿ ಸಾಯಿಸ್ಬಿಡ್ಬೋದಲ್ವಾ ಅಂತ ಹೇಳಿದ್ರೆ ನಮ್ ಹೀರೋ ಕೇಳಲ್ಲ. ಹಂಗೆ ಹತ್ರ ಹೋಗ್ತಾನೆ. ಅವ್ನ್ ಮಾತಾಡೋದೆಲ್ಲ ನಮ್ ಹೀರೋಗ್ ತುಂಬಾನೇ ಡಿಸ್ಟರ್ಬ್ ಆಗುತ್ತೆ ಪಾಪ. ಆದ್ರೆ ಇವ್ರ ಇತರ ನರ್ಕ ಅನ್ಭವಿಸೋದಕ್ಕಿಂತ ಸತ್ರೇನೆ ವಾಸಿ ಅಂತ ಹೇಳ್ಬಿಟ್ಟು ಅವ್ರ ಕತ್ತನ ಹಂಗೆ ತಿರುಗಿಸ್ಬಿಡ್ತಾನೆ. ಪಾಪ ತುಂಬಾ ಅಳ್ತಾನೆ. ಆಮೇಲೆ ನಮ್ ಹೀರೋ ಕೂಡ ಇನ್ನೊಂದ್ ಕಡೆ ಫೈರ್ ಫೈಟರ್ ಹುಡುಗಿನ ತೋರಿಸ್ತಾರೆ. ಅವಳ ಮೇಜರ್ ನ ಹೊಡೆದಾಕ್ಬಿಟ್ಟು ಹೋಗಿರ್ತಾಳಲ್ಲ ಒಳಗಡೆ, ಯಾವ್ದೋ ಒಂದು ಗೊಡೋನ್ ತರ ಇದೆ ನೋಡೋದಕ್ಕೆ. ಇಲ್ಲೆಲ್ಲ ಎಕ್ಸ್ಪೆರಿಮೆಂಟ್ ನಡೆಸ್ತಾರೆ ಅಂತ ಕಾಣಿಸುತ್ತೆ. ಅಲ್ಲಲ್ಲಿ ಆಫೀಸರ್ಸ್ ನಿಂತಿರ್ತಾರೆ. ಇವಳು ಅದೇ ಜಾಗಕ್ಕೆ ಹೋಗ್ತಾಳೆ. ಇವಳು ಆ ಮಿಲಿಟರಿ ಡ್ರೆಸ್ ಅಲ್ಲಿ ಇರೋದ್ರಿಂದ ಯಾರಿಗೂ ಇವಳ ಮೇಲೆ ಡೌಟ್ ಬರ್ತಾ ಇಲ್ಲ. ಸೊ ಇವಳು ಹಂಗೆ ನಡ್ಕೊಂಡು ಹೋಗ್ತಾ ಇರ್ತಾಳೆ. ಈಗ ಅಲ್ಲಿರೋ ಸೈಂಟಿಸ್ಟ್ ಎಲ್ಲ ಹೇಳ್ತಾರೆ, ನೆಕ್ಸ್ಟ್ ಟೆಸ್ಟ್ ಗೆ ರೆಡಿ ಮಾಡಿ ಆ ಲೇಡಿನ ಕರ್ಕೊಂಡ್ ಬನ್ನಿ ಅಂತ ಹೇಳ್ಬಿಟ್ಟು. ಅಲ್ಲಿ ಕೆಲವರು ಆರೆಂಜ್ ಕಲರ್ ಸೂಟ್ ಎಲ್ಲ ಹಾಕೊಂಡಿರ್ತಾರೆ. ಅವರೊಂದು ಲೇಡಿನ ಕರ್ಕೊಂಡ್ ಬರ್ತಾರೆ. ಈಗ ನಾವ್ ಎಕ್ಸ್ಪೆರಿಮೆಂಟ್ ಮಾಡಿದೀವಲ್ಲ, ಹುಡುಗಿ ಅವರ ಬಯೋಲಾಜಿಕಲ್ ಮದರ್ ಇವರು. ಸೊ ಏನಾಗುತ್ತೋ ನೋಡೋಣ ಅಂತ ಹೇಳ್ಬಿಟ್ಟು ಆಯಮ್ಮ ಕೂಡ ಅವ್ರ ಮಗಳ ಹೆಸರನ್ನ ಕರ್ಕೊಂಡು, ಎಲ್ಲಿದ್ಯಮ್ಮ, ನಾನು ಅಮ್ಮ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಒಂದು ಮೂಳೆಯಲ್ಲಿ ನೋಡಿದ್ರೆ ಹುಡುಗಿ ಕೂತ್ಕೊಂಡಿರ್ತಾರೆ ಅನ್ಸುತ್ತೆ. ನೀನೇನಾ ಅಂತ ಹೇಳ್ಬಿಟ್ಟು ಹತ್ರ ಹೋಗ್ತಾರೆ. ಹುಡುಗಿ ನೋಡಕ್ಕೆ ಭಯಂಕರವಾಗಿರ್ತಾಳೆ. ಕಣ್ಣೆಲ್ಲ ಹಂಗೆ ಬ್ಲೂ ಕಲರ್ ಆಗಿ ಲೈಟ್ ತರ ಬರುತ್ತೆ. ಕೈಯೆಲ್ಲ ಹಂಗೆ ಫುಲ್ ಶಾರ್ಪ್ ಆಗಿರುತ್ತೆ ನೇಲ್ಸ್ ಎಲ್ಲ. ಅವ್ರಮ್ಮ ಹತ್ರ ಹೋಗಿ ಮುಟ್ತಾರ ನೋಡಿ, ಅಷ್ಟೇ ಅವ್ರಮ್ಮ ಬೆರಳೆಲ್ಲ ಕಟ್ ಆಗ್ಬಿಡುತ್ತೆ. ಅಷ್ಟೇ ಅವ್ರ ಏನ್ ಎಕ್ಸ್ಪೆರಿಮೆಂಟ್ ಮಾಡಿದ್ರು ಅಂತ ಗೊತ್ತಿಲ್ಲ. ಅವ್ಳ ಒಳಗಡೆ ಇರೋ ಡಾಕ್ಟರ್ಸ್ ಎಲ್ಲ ಇದನ್ನ ನೋಡ್ಬಿಟ್ಟು ಇದು ಫೇಲ್ಯೂರ್, ಆ ಲೇಡಿನ ಅಲ್ಲಿಂದ ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಆ ಲೇಡಿ ಕೂಡ ಮಗುನ ನೋಡ್ಬಿಟ್ಟು ನಾನೇ ಅಮ್ಮ, ಬಂದ್ಬಿಡು ನನ್ನ ಹತ್ರ ಅಂತ ಹೇಳ್ಬಿಟ್ಟು ಪಾಪ ತುಂಬಾನೇ ಕೂಗಾಡ್ತಾ ಇರ್ತಾರೆ. ಆದ್ರಲ್ಲಿ ಇರೋರೆಲ್ಲ ಲೇಡಿನ ಹೇಳ್ಕೊಂಡು ಹೋಗ್ತಾರೆ. ಈ ಜಾಗಕ್ಕೆ ಮತ್ತೆ ನಮ್ ಹೀರೋಯಿನ್ ಬರ್ತಾಳೆ. ಇಲ್ಲಿ ಕೆಳಗಡೆ ಕೂಗ್ತಾ ಇರೋ ಜಾಗನ ತೋರಿಸ್ತಾರೆ. ಇವ್ರು ಮಾಡಿರೋ ಟೆಸ್ಟ್ ಫೇಲಿಯರ್ ಆಯ್ತಲ್ವಾ, ಸೊ ಆ ಮಾನ್ಸ್ಟರ್ ನ ಹಂಗೆ ಅವರೆಲ್ಲ ಸೇರಿ ಬೆಂಕಿ ಹಾಕಿ ಸಾಯಿಸ್ಬಿಡ್ತಾರೆ. ಪಾಪ ಎಮ್ಮ ತುಂಬಾನೇ ಬಂದು ಕೂಗಾಡ್ಕೊಂಡು ಅಳ್ತಾ ಇರ್ತಾರೆ. ಇದನ್ನೆಲ್ಲ ನೋಡೋ ನಮ್ ಹೀರೋಯಿನ್ ಇಲ್ಲಿ ಏನ್ ತಾನ್ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಅದು ಶಾಕಿಂಗ್ ಅಲ್ಲಿ ಇರ್ತಾಳೆ. ಆದ್ರೆ ತುಂಬಾ ಹೊತ್ತಿಲ್ ಇರಕ್ ಆಗಲ್ವಲ್ಲ, ಹಂಗೆ ಒಂದು ಫೈರ್ ಎಕ್ಸಿಸ್ಟ್ ಇಂದ ಹೊರಗಡೆ ಬಂದ್ಬಿಡ್ತಾಳೆ. ಇನ್ನೊಂದ್ ಕಡೆ ಆ ಗ್ಯಾಂಗ್ಸ್ಟರ್ ಮೇಲೆ ಕಾರ್ ಬಿದ್ದಿರತ್ತಲ್ಲ, ಆ ಜಾಗನ ತೋರಿಸ್ತಾರೆ. ಆ ಕಾರ್ ಹಂಗೆ ಬಂದ್ ಒಂದ್ ಕಾಲ್ ಮೇಲೆ ಬಿದ್ದಿರತ್ತಲ್ಲ, ಕಾಲೆಲ್ಲ ಫುಲ್ ಪಚಡಿ ಆದಂಗಿದೆ. ತುಂಬಾನೇ ನೋವಲ್ಲಿ ಕಿರ್ಸ್ತಾ ಇರ್ತಾನೆ. ಅಯ್ಯೋ ಇದೆಂತ ಬಾಡಿ ಅಂತ ಬಂದು ಈ ಬಾಡಿಯಲ್ಲಿ ಸೇರ್ಕೊಂಡಿದೀನಿ ಅಂತ ಹೇಳ್ಬಿಟ್ಟು ಬೈಕೊಳ್ತಾ ಇರ್ತಾನೆ. ಹಾಗಂಗೆ ಸೈಡ್ ಅಲ್ಲಿ ನೋಡಿದ್ರೆ ಇನ್ನೊಬ್ಬ ಪೊಲೀಸ್ ಆಫೀಸರ್ ಬಿದ್ದಿರ್ತಾನಲ್ಲ, ಅವನ್ ಮೈ ಒಳಗಡೆ ಹೋಗ್ಬೇಕು ಅಂತ ಟ್ರೈ ಮಾಡ್ತಾನೆ. ಆದ್ರೆ ಪವರ್ ವರ್ಕ್ ಆಗ್ತಾ ಇಲ್ಲ ಅಂತ ಕಾಣಿಸುತ್ತೆ. ಏನಾಯ್ತಿ ಪವರ್ ಯಾಕೆ ವರ್ಕ್ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವನೇ ಆ ಬಾಡಿ ಹತ್ರ ಹೋಗಕ್ಕೆ ಟ್ರೈ ಮಾಡ್ತಾನೆ. ಅದೇ ಟೈಮಲ್ಲಿ ನಮ್ ಹೀರೋ ಕೂಡ ಹಿಂದ್ಗಡೆ ಬರ್ತಾನೆ. ಏನು ಎಲ್ಲಿಗೆ ತಪ್ಪಿಸ್ಕೊಂಡು ಓಡ್ತಾ ಇದೀಯ ಅಂತ ಹೇಳ್ಬಿಟ್ಟು. ಇದನ್ನ ನೋಡ್ಬಿಟ್ಟು ಆ ಗ್ಯಾಂಗ್ಸ್ಟರ್ ಹಂಗೆ ಕೆಟ್ಟ ಮಾತಲ್ಲಿ ಬೈಕೊಂಡು ಆ ಬಾಡಿ ಹತ್ರ ಹೋಗಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಆಗ ನಮ್ ಹೀರೋ ಬಂದ್ ಹೇಳ್ತಾನೆ, ಏನು ನನ್ನ ನೋಡಿ ನೀನ್ ಏನಂತ ಅಂದೆ, ನನ್ನ ಎಕ್ಸ್ಪೆರಿಮೆಂಟ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತಾರೆ ಅಂತನ, ನಿನ್ನ ನೋಡ್ದ ನೀನ್ ಹೆಂಗಿದ್ಯಾ ಅಂತ ಹೇಳಿ, ನಿನಗೆ ಮನುಷ್ಯರ ದೇಹ ಇಲ್ಲ ಅಂದ್ರೆ ಬದುಕಕ್ಕಾಗಲ್ಲ, ಹಂಗಾದ್ರೆ ಅವ್ರು ನಿನ್ನ ಬೇಕು ಅಂತ ಹುಡುಕ್ತಾ ಇಲ್ಲ, ನಿನ್ನ ಸಾಯಿಸ್ಬೇಕು ಅಂತ ಹುಡುಕ್ತಾ ಇದಾರೆ, ಅವ್ರು ನಿನ್ನ ಕೈ ಬಿಟ್ಬಿಟ್ಟಿದ್ದಾರೆ ಅಂತ ಹೇಳ್ತಾನೆ. ಇದನ್ನ ಕೇಳಿಸ್ಕೊಂಡ್ಮೇಲೆ ಅವನಂತೂ ತುಂಬಾನೇ ಕೋಪ ಬರುತ್ತೆ ಗ್ಯಾಂಗ್ಸ್ಟರ್ಗೆ. ಸರಿ ಅಂತ ಹೇಳ್ಬಿಟ್ಟು ಹಂಗೆ ಬಾಡಿ ಹತ್ರ ಹೋಗಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಆದ್ರೆ ನಮ್ ಹೀರೋ ನನ್ ಜೊತೆ ಬಾ ಅಂತ ಹೇಳ್ಬಿಟ್ಟು ಅಲ್ಲಿಂದ ತರ್ತಾರ ಅಂತ ಹೇಳ್ಬಿಟ್ಟು ಗ್ಯಾಂಗ್ಸ್ಟರ್ ನ ಎಳ್ಕೊಂಡು ಹೋಗ್ತಾ ಇರ್ತಾನೆ. ಆದ್ರೆ ಗ್ಯಾಂಗ್ಸ್ಟರ್ ಕೆಟ್ಟ ಮಾತಲ್ಲೇ ಬೈತಾ ಇರ್ತಾನೆ, ಬಿಡು ನನ್ನ ಬಿಟ್ಬಿಡು, ಯಾಕಿತರ ನೀನ್ ಮಾಡ್ತಾ ಇದ್ಯಾ, ಅವ್ರು ನನ್ಗೆ ನರ್ಕ ಅಂದ್ರೆ ಏನಂತ ತೋರಿಸಿದಾರೆ, ಮತ್ತೆ ಅದೇ ಜಾಗಕ್ಕೆ ನನ್ನ ಕರ್ಕೊಂಡು ಹೋಗಕ್ಕೆ ಟ್ರೈ ಮಾಡ್ತಾ ಇದ್ಯಾ, ನನಗ್ ಬರಕ್ ಇಷ್ಟ ಇಲ್ಲ, ನನ್ನ ಬಿಟ್ಬಿಡು ಅಂತಾನೆ ಕೇಳ್ತಾ ಇರ್ತಾನೆ. ಆದ್ರೂ ನಮ್ ಹೀರೋ ಬಿಡೋ ತರ ಇಲ್ಲ. ನೀನು ಹೊರಗಡೆ ಇರ್ಬೇಕು ಅಂತ ಅನ್ಕೊಳ್ಳೋದು ತಪ್ಪಲ್ಲ, ಆದ್ರೆ ನಿನ್ ಸ್ವಾರ್ಥಕ್ಕೋಸ್ಕರ ಮನುಷ್ಯನೆಲ್ಲ ಸಾಯಿಸ್ಬೇಕು ಅಂತ ಅನ್ಕೊಂತಾ ಇದೆಯಲ್ವಾ, ಅದು ತಪ್ಪು, ಅದನ್ನ ನಡೆಯಕ್ ನಾನ್ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಹಂಗೆ ಗ್ಯಾಂಗ್ಸ್ಟರ್
ಗ್ಯಾಂಗ್ಸ್ಟರ್ ನ ನೋಡಿ ಹೇಳ್ತಾನೆ. ಆದ್ರೆ ಗ್ಯಾಂಗ್ಸ್ಟರ್ ಕಾಲ್ ಹಿಡ್ಕೊಂಡು ಬೇಡ್ಕೊಳ್ತಾನೆ, ಪ್ಲೀಸ್ ದಯವಿಟ್ಟು ನನ್ನ ಬಿಟ್ಬಿಡು, ನನ್ಗೆ ಈ ತರ ಇರಕ್ ಇಷ್ಟ ಆಗ್ತಾ ಇಲ್ಲ, ದಯವಿಟ್ಟು ನನ್ನ ಬಿಟ್ಬಿಡು ಅಂತ ಹೇಳ್ಬಿಟ್ಟು ತುಂಬಾನೇ ಕೇಳ್ತಾನೆ. ಆಗ ನಮ್ ಹೀರೋ ಇನ್ನೊಂದ್ ವಿಷಯನ ಹೇಳ್ತಾನೆ, ಏನು ನಿನ್ನ ಬಿಟ್ಬಿಡ್ಬೇಕಾ, ನೀ ಇನ್ನೊಂದ್ ವಿಷಯ ಹೇಳಲಾ, ನೀನ್ ಮರ್ತಿರೋ ವಿಷಯನ ನಾನ್ ಮರ್ತಿಲ್ಲ, ಏನಂತ ಯೋಚನೆ ಮಾಡ್ತಾ ಇದ್ಯಾ, ನಾವೆಲ್ಲ ಒಂದು ಮನುಷ್ಯರು, ನೀನು ಸ್ಪೆಷಲ್ ಇನ್ಫೆಕ್ಟಿ ಅಂತ ಗೊತ್ತಾಗಿದ ತಕ್ಷಣ, ನಿನ್ನಲ್ಲಿ ಪವರ್ ಇದೆ ಅಂತ ಗೊತ್ತಾಗಿದ ತಕ್ಷಣ ನೀನೊಬ್ಬ ಮನುಷ್ಯ ಅನ್ನೋದನ್ನೇ ಮರ್ತ್ ಬಿಟ್ಟೆ, ಅದನ್ನ ನಾನ್ ಮರ್ತಿಲ್ಲ, ಏನ್ ಮಾಡ್ಬೇಕು ಅಂತ ನನಗ್ ಗೊತ್ತು ಅಂತ ಹೇಳಿ ಆ ಗ್ಯಾಂಗ್ಸ್ಟರ್ ನ ಹಂಗೆ ಹೇಳ್ಕೊಂಡು ಹೋಗ್ತಾ ಇರ್ತಾನೆ ನೋಡಿ. ಆಗ ಆಪೋಸಿಟ್ ಅಲ್ಲಿ ಬರೋ ಆಫೀಸರ್ಸ್ ಎಲ್ಲ ಇವನೊಂದು ಮಾನ್ಸ್ಟರ್ ಅಂತ ಹೇಳ್ಬಿಟ್ಟು ಸರಿಯಾಗಿ ಶೂಟ್ ಮಾಡ್ಬಿಡ್ತಾರೆ. ನಮ್ ಹೀರೋ ಕೂಡ ಹಂಗೆ ಕೆಳಗಡೆ ಬಿದ್ದಿರ್ತಾನೆ. ಇದನ್ನ ನೋಡೋ ಗ್ಯಾಂಗ್ಸ್ಟರ್ ಹೇಳ್ತಾನೆ, ವೆಲ್ಕಮ್ ಟು ಹೆಲ್, ನನ್ನನ್ನ ಈ ತರ ನೋಡ್ಬೇಕು ಅಂತ ನೀನ್ ಇಷ್ಟಪಟ್ಟಲ್ಲ, ಈಗ ನೀನು ಅದೇ ಜಾಗದಲ್ಲಿ ಇದೆಯಾ ಅಂತ ಹೇಳ್ತಾನೆ. ನಮ್ ಹೀರೋನು ಹಂಗೆ ಕೆಳಗಡೆ ಬಿದ್ದಿರ್ತಾನೆ. ಇಲ್ಲಿಗೆ ಈ ಫಸ್ಟ್ ಎಪಿಸೋಡ್ ನ ಮುಗಿಸಿರ್ತಾರೆ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ ಅಂತ ಅನ್ಕೊಂಡಿದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಂಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ಬಿಡಿ. ಸ್ವೀಟ್ ಹೋಮ್ ಸೀಸನ್ 2 ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.